ಹೇಳುವ ಅಂದ್ರೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರಿ? 3 ವರ್ಷನಾ? ಗುರುಜಿ. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ರು. ಗುರುಜಿ ಅಪ್ಪ ಅಮ್ಮ ತೋರಿಸ್ತಾರೆ. ಏನು ಓದಿದ್ದೀರಾ ನೀವು? ನಾವು PUC ಗುರುಜಿ. ನಿಮ್ ಧ್ವನಿ ಸ್ಪಷ್ಟವಾಗಿಲ್ಲ. PUC ಗುರುಜಿ. PUC ಏನು ಇಯರ್ಫೋನ್ ಹಾಕೊಂಡಿದ್ದೀರಾ? ಇಲ್ಲ ಗುರುಜಿ, ಹಂಗೆ ಮಾತಾಡ್ತಿದ್ದೀನಿ. ಓಕೆ, PUC ಓದಿದ್ದೀರಿ. ಗುರುಜಿ. ಮದುವೆ ನಿಮ್ಗೆ ಇಷ್ಟ ಇತ್ತಾ? ಮದ್ವೆ ಇಷ್ಟಪಟ್ಟೆ ಮಾಡ್ಕೊಂಡಿದ್ದು ಗುರುಜಿ, ಅಪ್ಪ ಅಮ್ಮ ನೋಡಿದ್ದು ಮಾಡ್ಕೊಂಡೆ. ಏನು ಸಮಸ್ಯೆ ಇರ್ಲಿಲ್ಲ ಗುರುಜಿ, ನನ್ನಿಂದ ನಾನೇ ಸಮಸ್ಯೆ ತಂದ್ಕೊಬಿಟ್ಟಿದ್ದೀನಿ ಈಗ. ತಂದ್ಕೊಂಡ್ಬಿಟ್ಟಿದ್ದೀರಾ? ಹೌದು ಗುರುಜಿ. ಆ ಸಮಸ್ಯೆಯಿಂದ ನನ್ಗೆ ಹೆಂಗ್ ಆಚೆ ಬರ್ಲಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅದ್ರಿಂದ ಮಾತಾಡೋಣ. ಏನ್ ತಂದುಕೊಂಡೆ ಅದನ್ನ ಹೇಳವ. ಈಗ ನಂಗೆ ಡೆಲಿವರಿ ಆಯ್ತು ಗುರುಜಿ, 1 ಮಂತ್ ಆಯ್ತು ಪಾಪ ಹುಟ್ಟಿ. ಮೊದಲನೇ ಮಗು? 2ನೇ ಮಗು ಗುರುಜಿ. ಮೊದಲನೇವನು ಗಂಡು ಪಾಪು. ಓಕೆ, 2ನೇ ಮಗು ಹುಟ್ಟಿ ಎಷ್ಟು ದಿನ ಆಯ್ತು? 1 ಮಂತ್ ಆಯ್ತು ಗುರುಜಿ. 1 ತಿಂಗಳಾಯ್ತು. ಆಯ್ತು. ಗುರುಜಿ 1 ಮಂತ್ ಆಗಿದೆ. ಮನೆ ಕಡೆ ಬಾಣಂತನಕ್ಕೆ ಅಂತ ಹೋಗಿದೆ ಗುರುಜಿ. ತವ್ರ ಮನೆಗೆ? ಹೌದು ಗುರುಜಿ. ಅಲ್ಲಿ ಏನ್ ಸಮಸ್ಯೆ ಆಯ್ತು ಅಂತಂದ್ರೆ, ಮಗು ಚೆನ್ನಾಗೆ ಹುಟ್ಟಿದ್ಲು, ಹೆಣ್ಣು ಪಾಪ ಹುಟ್ಟಿದ್ಲು. 1 ಗಂಡು 1 ಹೆಣ್ಣು ಚೆನ್ನಾಗಿತ್ತು ಗುರುಜಿ. ಆದ್ರೆ ನಾನು ಹೆಂಗ್ ಹೇಳೋದು ಗೊತ್ತಾಗ್ತಿಲ್ಲ ಗುರುಜಿ. ಹೇಳುವ, ಮನಸ್ಸು ಬಿಚ್ಚಿ ಮಾತಾಡ್ತಾಯಿ. ಒಳ್ಳೇದೋ ಕೆಟ್ಟದ್ದು ನಿನ್ನ ಮನಸ್ಸಿಗೆ ಅನಿಸಿದೆ, ಅದನ್ನು ಹೊರಗಡೆ ಹಾಕು. ಅದೇನು ಎತ್ತ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅದನ್ನ ಆಮೇಲೆ ಮಾತಾಡೋಣ. ಹಂಚ್ಕೊ. ಮಗು ಚೆನ್ನಾಗೇ ಇದ್ಲು ಗುರುಜಿ. ಕಣ್ಣು ಎಲ್ಲ ಚೆನ್ನಾಗೇ ಇತ್ತು ನನ್ ಮಗಳಿಗೆ. ನಮ್ ಸಿಸ್ಟರ್ ಏನ್ ಮಾಡಿದ್ರು, ಕಣ್ಣೆಲ್ಲ ಕೊರೆಯಬೇಕು ಕಣೆ ಅಂತ ಹೇಳಿ ಎದೆ ಹಾಲು ಮತ್ತೆ ಹರಳೆಣ್ಣೆದು ಬತ್ತಿ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರು ಗುರುಜಿ. ಏನ್ ಸಮಸ್ಯೆ ಆಗಿತ್ತು ಅಂತ ಅದನ್ನ ಮಾಡ್ಬೇಕು ಅಂದ್ರು? ಕಣ್ಣು ಸ್ವಲ್ಪ ಅಗ್ಲ ಆಗ್ಬೇಕು, ಸಣ್ಣ ಇದೆ ಅಂತ ಹೇಳಿ. ಯಾರು ಹೇಳಿದ್ದು? ನಮ್ಮ ಅಕ್ಕ. ಸ್ವಂತ ಅಕ್ಕ? ಸ್ವಂತ ಅಕ್ಕ. ಓಕೆ, ಅಂದ್ರೆ ಮಗುನ್ ಕಣ್ಣು ಯಾಕೋ ಸ್ವಲ್ಪ ಕಿರಿದಾಗಿದೆ, ಒಂಚೂರು ದೊಡ್ಡ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ಬೇಕು ಅಂದ್ರು? ಹರಳೆಣ್ಣೆ ಮತ್ತೆ ಎದೆ ಹಾಲು ಅದ್ರದ್ದು ಹಾಕ್ಬೇಕು ಅಂತ ಹೇಳಿದ್ರು ಗುರುಜಿ. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಏನ್ ಮಾಡಿದೆ ಗುರುಜಿ, ಆಯ್ತು ಮಾಡಿ ಅಂತ ಓಕೆ ಅಂತ ಒಪ್ಕೊಬಿಟ್ಟೆ ಗುರುಜಿ. ಅದು ಈಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಗುರುಜಿ. ಏನಾಗಿದೆ? ಅದು ಇನ್ಫೆಕ್ಷನ್ ಆಗ್ಬಿಟ್ಟು ನನ್ನ ಮಗಳಿಗೆ ಕಣ್ಣು ಬರುತ್ತೆ ಇಲ್ವ ಅನ್ನೋ ಸಮಸ್ಯೆ ಆಗ್ಬಿಟ್ಟಿದೆ ಗುರುಜಿ. ಅಲ್ಲ, ಈಗ ಆ ಕಣ್ಣಿನ ಯಾವ ಭಾಗಕ್ಕೆ ನೀವು ಅದನ್ನ ಲೇಪನ ಮಾಡುದ್ರಿ? ಕಣ್ಣಿನ ಮೇಲ್ಗಡೆ. ಕಣ್ಣನ್ನ ಅಗಲ ಮಾಡೋದು ಅಂದ್ರೆ ಯಾವ ತರ, ಏನ್ ಮಾಡುದ್ರಿ? ಅಂದ್ರೆ ನೀವುಳಿಸ್ತಾ ಇದ್ರ? ಹರಳೆಣ್ಣೆ ಮತ್ತು ಎದೆ ಹಾಲನ್ನ ಮಿಕ್ಸ್ ಮಾಡ್ಬಿಟ್ರು ಒಂದು ಇದ್ರಲ್ಲಿ ಬೌಲಲ್ಲಿ, ಒಂದ್ ಬಟ್ಟೆ ತಕೊಂಡು ಅದನ್ನ ಕಣ್ಣಿನ ಮೇಲೆ ಹಾಕಿದ್ರು. ಸುಮ್ನೆ ಹಾಗೆ ಹಾಕಿದ್ರೆ ನೀವೇನಾದ್ರು ಒತ್ತಿದ್ರ? ಏನು ಒತ್ತಿಲ್ಲ ಗುರು, ಹಂಗೆ ಹಾಕಿದ್ರು. ಒಂದ್ 5 days ಹಾಕಿದ್ರು ಗುರುಜಿ. ಅದು ಇನ್ಫೆಕ್ಷನ್ ಎಲ್ಲ ಒಳಗಡೆ ಇಳ್ಕೊಂಡ್ಬಿಟ್ಟಿದೆ. ಕಣ್ಣೊಳಗಡೆ ಇಳ್ಕೊಂಡ್ಬಿಟ್ಟಿದೆ. 1 ತಿಂಗಳು ಮಗುವಿಗೆ ಇದನ್ನ ಮಾಡಿದ್ರ? ಮಾಡಿದ್ರು ಗುರುಜಿ. ನಿಮ್ ತಾಯಿ ಇರ್ಲಿಲ್ವಾ? ನಮ್ ತಾಯಿ ಅವ್ರ ನಮಗ ಅದೆಲ್ಲ ಗೊತ್ತಿಲ್ಲ, ನಾನ್ ಮಾಡಲ್ಲ ಅಂತ ಹೇಳಿದ್ರು ಗುರುಜಿ. ಆಕ್ಚುಲಿ ಈ ವಿಚಾರವನ್ನು ನೀವು ತಾಯಿಗೆ ಒಮ್ಮೆ ಹೇಳಿದ್ರ ಮೊದ್ಲು? ನಮ್ ತಾಯಿಗ್ ಗೊತ್ತು ನಾನ್ ತಾಯಿಗೆ ಹೇಳಿದ್ರಿ, ಬಟ್ ನಂಗೆ ಇದೆಲ್ಲ ಗೊತ್ತಿಲ್ಲವ, ನಂಗೆ ಅದನ್ನೇನು ಗೊತ್ತಿಲ್ಲ ಅಥವಾ ನಂಗೇನು ಅದ್ ಮಾಡಕ್ ಬರಲ್ಲ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇವಳು ನಾನೇ ಮಾಡ್ತೀನಿ ಅಂತ ಮಾಡಿದ್ರು ಗುರುಜಿ. ನಿಮ್ಮ ಅಕ್ಕ ನಿಮ್ ತವ್ರ ಮನೇಲಿ ಯಾಕಿದ್ರು, ಗಂಡನ ಮನೆಗೆ ಹೋಗಿರ್ಲಿಲ್ವಾ? ಇಲ್ಲ ಗುರುಜಿ. ಯಾಕೆ ಹೋಗಿಲ್ಲ ಅವರು? ಅವರು ಇಲ್ಲೇ ಇರೋದು, ನಮ್ಮ ಮನೇಲೆ ಇರೋದು. ಅವರು ನಿಮ್ ಮನೇಲೆ ಇರೋದು. ಬಾಣಂತನಕ್ಕೆ ಹೋದಾಗ ನಿಮ್ಮ ಅಕ್ಕ ಅಲ್ಲಿದ್ರು. ಕಣ್ಣು ಯಾಕೋ ಕಿರಿದಾಗ್ಬಿಟ್ಟಿದಾವೆ, ಒಂಚೂರು ಏನು ಚಿಕಿತ್ಸೆ ಮಾಡೋಣ ಅಂತ ಇದನ್ನ ಅಂದ್ರೆ ಕಾಯಿಸ್ಬಿಟ್ಬಿಟ್ರೆ ಹಾಗೆ ಬಿಟ್ರ? ಅಂದ್ರೆ ಒಂದ್ 10 ನಿಮಿಷ ಆಗ್ತಿದ್ರು, 1/4 ಗಂಟೆ ಆಗ್ತಿದ್ರು ಗುರುಜಿ.
ಅಲ್ಲವಾ ಅದೇನ್ ಬಿಸಿ ಮಾಡಿ ಬಿಟ್ಬಿಟ್ರ ಅದು ಹಂಗೆ ಬಿಸಿ ಮಾಡಿಲ್ಲ ಹಂಗೇನೆ ಹಂಗೆ ಬಿಟ್ಟ ತಣ್ಣಗಿರಲ್ಲ. ಅಂದ್ರೆ 5 ದಿನ ಇದನ್ನ ಮುಂದುವರಿಸಿದ್ರ? ಹಾ ಮುಂದುವರಿಸಿದ್ರು ಗುರುಜಿ. ಇದು ಇದು ಎದೆ ಹಾಲು ಅಥವಾ ಎಳ್ಳೆಣ್ಣೆ ಇದು ಈ ಹಿಂದೆ ನಿಮ್ಮ ಅಕ್ಕ ಎಲ್ಲಾದ್ರೂ ಪ್ರಯೋಗ ಮಾಡಿದ್ರ ಅಥವಾ ನಿಮ್ಮ ಅಕ್ಕನಿಗೆ ಮಾಡಿದ್ರು ಗುರುಜಿ, ಮಾಡಿದ್ರು. ಯಾರಿಗ್ ಮಾಡಿದ್ರು? ಅಂದ್ರೆ ಅವ್ರ ಮಗನಿಗೂ ಮಾಡಿದ್ರು. 1 ತಿಂಗಳು ಮಗು ಇದ್ದಾಗ ಮಾಡಿದ್ರ? ಹಾ ಮಾಡಿದ್ರಂತೆ. ಮಾಡಿದ್ರಂತೆ ಗುರುಜಿ. ಆದ್ರೆ ನಿಮ್ಗೆ ಅನ್ಸಿತ್ತ ಇಲ್ಲ ನಮ್ಮ ಅಕ್ಕ ಹೇಳ್ತಿರೋ ರೀತಿ ಮಗುಗೆ ಯಾಕೋ ಕಣ್ಣು ಬಹಳ ಕಿರಿದಾಗಿದ್ದಾವೆ, ಹೌದೌದು ಇದನ್ನ ಮಾಡ್ಲೇಬೇಕು ಅಂತ ತಾಯಿಯಾಗಿ ನಿಮ್ಗೆ ಅನ್ಸಿತ್ತ? ನನಗೆ ಏನು ಅನ್ಸ್ಲಿಲ್ಲ ಗುರುಜಿ, ಒಳ್ಳೇದಾಯ್ತದಲ್ವಾ ಬಿಡು ಮಾಡ್ಲಿ ಅಂತ ಬಿಟ್ಟು. ನಿಮ್ಗೆ ಅನ್ಸಿಲ್ಲ ಅಂದ್ರೆ ಅದ್ ಹೆಂಗ್ ಒಳ್ಳೇದಾಗುತ್ತೆ? ನೀನ್ ಕೇಳಿಸ್ಕೊ, ನೀನ್ ಹೆತ್ತ ಮಗುವಿಗೆ ಒಬ್ರು ಯಾರೋ ಬಂದು ಮುಟ್ಟಬೇಕು, ಅದು ಅಕ್ಕ ಆಗ್ಲಿ ತಾಯಿ ಆಗ್ಲಿ. ಈಗ ಆಯ್ತು, ತಾಯಿದ್ ಬಿಟ್ಬಿಡೋಣ, ಅದು ದೈವಸ್ಥಾನ. ಒಂದು ಅಕ್ಕನೋ ಇನ್ಯಾರೋ ಬಂದು 1 ತಿಂಗಳು ಮಗುವಿಗೆ ಡಾಕ್ಟರ್ ಕತ್ತೆ ಮೇಸಕಿರೋದ? ಹೇಳುವ ಗೊತ್ತಿಲ್ಲ ಗುರುಜಿ. ನಾನು ಪರ್ಮಿಷನ್ ಕೊಟ್ಬಿಟ್ಟು ಈಗ ಅನುಭವಿಸ್ತಾ ಇದ್ದೀನಿ ಗುರುಜಿ. ಡಾಕ್ಟರ್ ಹತ್ರ ಎಲ್ಲ ಓದ್ವಿ, ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ ಗುರುಜಿ. ಡಾಕ್ಟರ್ ಹತ್ರ ಎಲ್ಲ ಮುಗ್ದಾದ್ಮೇಲೆ ಹೋಗೋದಲ್ಲ, ಕಣ್ಣ ಹಿರಿದಾಗ್ಲಿ ಅಂತ ಈ ಪ್ರಯತ್ನ ಮಾಡೋ ಈ ಮನಸ್ಥಿತಿಗಳಿದ್ದಾವಲ್ಲ. ಆಯ್ತವ, ನಿನಗೆ ಅಂಥದ್ದೇನೇ ಅಂಗವಿಕಲರೇನಾಗಿ ಹುಟ್ಟಿರ್ಲಿಲ್ಲ, ಎಲ್ಲ ಚೆನ್ನಾಗೇ ಇತ್ತು. ತಾಯಿಗೆ ಒಂದು ತಾಯಿಯಾಗಿ ಹೆರೋದಲ್ದೇನೆ ಎಲ್ಲ ವಿಚಾರಗಳು ಗೊತ್ತಿರಬೇಕು ಅಂತ ಇಲ್ಲ. ಹಾರೈಕೆ ಮಾಡ್ಲಿಕ್ಕೆ ತಾಯಿ, ನಿನ್ ತಾಯಿ ಆದವಳು ಅಂದ್ರೆ ನೀನ್ ತಾಯಿ ಸ್ಥಾನಕ್ಕೆ ಬಂದಿದ್ದೀಯ, ಒಂದು ಮಗು ಎತ್ತಿದ್ದೀಯ. ಆದ್ರೆ ಆ ವಯಸ್ಸಲ್ಲಿ ನಿನ್ಗೆ ಹೆರೋದಷ್ಟೇ ಗೊತ್ತಿರಬಹುದು, ಪಾಪ ಅದನ್ನ ಹಾರೈಕೆ ಮಾಡೋದು ಗೊತ್ತಿಲ್ಲ. ಆಯ್ತು, ಅದಕ್ಕೆ ನಿನ್ ತಾಯಿ ಇರಬೇಕು, ಅದು ಇಲ್ವಾ? ಈ ಚಿಕ್ಕ ಪುಟ್ಟದ ಊರಲ್ಲಿ ಯಾರು ಹಿರಿಯರು ಇರ್ತಾರೆ, ಅಥವಾ ಮೇನ್ಲಿ ಡಾಕ್ಟರ್ಗಳಿರ್ತಾರೆ. ನೀನು ಹೆತ್ತಿರು, ನಿನಗೆ ಇವೆಲ್ಲ ಗೊತ್ತಿರಲೇಬೇಕು ಅಂತ ಅಲ್ಲ. ಇವನ್ ಈಗಲೂ ನಾನು ನಿನ್ನನ್ನು ತುಂಬಾ ದೊಡ್ಡ ತಪ್ಪಿತಸ್ಥಳ ಕೂರಿಸಲ್ಲ. ಆದ್ರೆ ಅದು ಮಣ್ಣಿಂದ ಮಾಡಿರುವ ಒಂದು ಪುಟ್ಟ ಗಣಪತಿಯನ್ನೇ ಎಷ್ಟು ಜೋಪಾನ ಮಾಡ್ತಾನೆ ಮಾಡಿರೋನು. ನಾನು ತಪ್ಪು ಮಾಡಿದ್ದೀನಿ ಗುರುಜಿ. ನನ್ನ ಮಗಳು ನನ್ನನ್ನ ಜೀವನದಲ್ಲಿ ಕ್ಷಮಿಸಲ್ಲ ಗುರುಜಿ. ಮಗಳು ನನ್ನನ್ನು ಕ್ಷಮಿಸಲ್ಲ. ಕ್ಷಮಿಸಕ್ಕಾಗಿರೋ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು. ಅದಾದ್ಮೇಲೆ ಎಷ್ಟು ಸಮಯ ಆದ್ಮೇಲೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಿ? ಅದಾದ್ಮೇಲೆ ಕರ್ಕೊಂಡು ಹೋದ್ವಿ ಗುರುಜಿ ಡಾಕ್ಟರ್ ಹತ್ರ. ಅಲ್ಲಿ 2 ವಾರ ಲೇಟ್ ಆಗ್ಬಿಟ್ಟಿತ್ತು. ಅಲ್ಲಿ ಸಮಸ್ಯೆ ಆಗಿದೆ ಅಂತ ನಿಮಗೆ ಹಂಗ ಅನ್ನಿಸ್ತು? ಓಕೆ, ಅವಳು ಅದ್ ಸಮಸ್ಯೆ ಆಗಿದೆ ಅಂತ ಕಂಡ್ಬಿಡ್ತಿರ್ಲಿಲ್ಲ ಅವಳು. ಎಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಎಲ್ಲ ಕಣ್ಣೆಲ್ಲ ರೆಡ್ ಆಗಿ ಟಿಯರ್ಸ್ ಜಾಸ್ತಿ ಕಣ್ಣೀರ್ ಬರಕ್ ಸ್ಟಾರ್ಟ್ ಆಯ್ತು ಗುರುಜಿ. ದೇವ್ರೆ. ಅವಾಗ ಯಾಕೋ ಮಗು ಕಣ್ ಬಿಡ್ತಾ ಇಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಅಲ್ಲೂ ಅವರು ಅದು ಇದು ಡ್ರಾಪ್ಸ್ ಕೊಟ್ರು, ಅದು ಇದಾಗ್ಲಿಲ್ಲ. ಆಮೇಲೆ ನಾವಿನ್ನೇನ್ ಮಾಡಕ್ ಆಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ತಕೊಂಡ್ ಹೋದ್ವಿ, ಮೈಸೂರಲ್ಲೇ ತೋರಿಸ್ದೆ ಗುರುಜಿ. ಈಗ ಅಲ್ಲಿ ಕೊಡ್ತಾ ಇದಾರೆ ಟ್ರೀಟ್ಮೆಂಟ್, ಬಟ್ ಅವ್ರೇ ಏನು ಗ್ಯಾರಂಟಿ ಹೇಳ್ತಿಲ್ಲ ಗುರುಜಿ. ಅದು ಹೆಂಗೆ ಅಂತ. 1 ತಿಂಗಳು ಮಗು ಅಲ್ವಾ, ಹಿಂಗೆ ನಾವು ದೊಡ್ಡವ್ರ ಹಿಂಗೆ ಟ್ರೀಟ್ಮೆಂಟ್ ಕೊಡಕ್ಕೆ, ಸರ್ಜರಿ ಮಾಡಕ್ಕೆ, ಆಪರೇಷನ್ ಮಾಡಕ್ಕೆ ಗೊತ್ತಾಗಲ್ವಾ, ಈ ತರ ಮಾಡ್ಕೊಂಡ್ ಬಂದಿದೆಯಲ್ಲ ಅಂತ ಹೇಳ್ತಾರೆ ಗುರುಜಿ. ನನ್ಗೆ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸಿಲ್ಲ. ದೇವ್ರನ್ನ ಬರೇ ಹೋದ್ರು ನನಗ್ ಮನ್ಸು ಸಮಾಧಾನನೇ ಆಗ್ತಾ ಇಲ್ಲ. ನಾನೇನ್ ಮಾಡ್ಕೊಂಡು ಬಾಯಿಲಿ ಅನ್ಸ್ಬಿಟ್ಟಿದೆ. ನನ್ ಮಕ್ಳು ನೋಡ್ಕೊಳ್ಳೋರು ಯಾರು ಅನ್ಸುತ್ತೆ, ನನ್ ಸತ್ತೋದ್ರೆ ನನ್ ಮಕ್ಳು ನೋಡ್ಕೊಳ್ಳೋರು ಯಾರು? ನನ್ಗಿರಕ್ಕೂ ಇಷ್ಟ ಇಲ್ಲ. ನನ್ ಮಕ್ಳು ನೋಡ್ಕೋಬೇಕು ನಾನು. ನನ್ ಮಗ್ಳು ಕಂಡು ಬರ್ಬೇಕು. ದುಡ್ಕಿ ನಿರ್ಧಾರ ತಗೊಳ್ತು. ನನ್ ಮಕ್ಳಿಗೆ ಕಷ್ಟ ಆಗ್ತಿದೆ. ನನ್ ಮಗಳು ಈಗ ಸ್ನಾನ ಇಲ್ಲ, ಏನು ಇಲ್ಲ, ಬರೀ ಡ್ರಾಪ್ ಹಾಕೊಂಡ್ ಕೂತಿದ್ದೀನಿ ಗುರುಜಿ. ನನ್ ಮಗಳ ಕಷ್ಟ ನನ್ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ನಾನು ಏನ್ ಮಾಡ್ಕೊಳ್ತಾ ಇಲ್ಲಿ ಅನಿಸ್ಬಿಟ್ಟಿದೆ. ಯಾವ ದಾರಿನೂ ಕಾಣಿಸ್ತಿಲ್ಲ ನನ್ಗೆ.
ಮಗು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಹುಟ್ಟಿದ್ದಾಳೆ. ನನ್ನ ಮಗಳು ನನ್ನ ಜೀವನದಲ್ಲಿ ಚಂಪಲ್ಲ ಗುರುಜಿ, ನನ್ನನ್ನು ಕನ್ಸಲ್ಲ ಇಂತ ಪಾಪಿ ಹೊಟ್ಟೆಲ್ ಹುಟ್ಟಿದ್ದೀನಿ ಅಂತ. ಚೆನ್ನಾಗಿದ್ದೇವೆ ಹುಟ್ಟಿರೋ ಮಗ್ನ ನಾನು ದೃಷ್ಟಿಂದರ ಮಾಡ್ಬಿಟ್ಟಿದ್ದೀನಿ ಗುರುಜಿ. ಬೇರೆ ಸಮಸ್ಯೆನ ಬೈಗೆ ಹೇಳ್ಕೊಂಡ್ ಕೂತಿದ್ದೀನಿ ಗುರುಜಿ. ನಾನು ನಮ್ಗೆ ಎಷ್ಟತ್ರು ನನ್ ಕಣ್ಣೀರ್ ಕೊನೆನೇ ಇಲ್ಲ, ಆ ತರ ಆಗ್ಬಿಟ್ಟಿದೆ. ನನ್ ಮಗಳು ನೋಡಿದ್ರೆ ನನ್ಗೆ ಕರಳಿಂದ ಗುರುಜಿ. ಒಂದ್ ತಿಂಗಳಿಂದ ನನ್ಗೆ ಸಾಕಾಗ್ಬಿಟ್ಟಿದೆ. ನನ್ ಮಗಳು ನೋಡಿದ್ರೆ ನನ್ಗೆ ಏನಪ್ಪ ಮಾಡ್ಲಿ, ಎಲ್ಲೋಗ್ಲಿ, ನಾನು ಯಾರನ್ನು ಕೇಳಿ ನನ್ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ಸ್ಬಿಟ್ಟಿದೆ. ಚೆನ್ನಾಗ್ಬಿಟ್ಟಿರೋ ಮಗುನ ನಾನು ಅಂಧಕಾರಕ್ಕೆ ತಳ್ಬಿಟ್ಟಿದ್ದೀನಲ್ಲ ಗುರುಜಿ. ನಾನು ಏನ್ ಮಾಡ್ಲಿ ಹೇಳಿ? ಎರಡು ಕಣ್ಣು ಹಾಗೆ ಆಗಿದವ? ಇಲ್ಲ ಗುರುಜಿ, ಒಂದೇ ಕಣ್ಣು. ಒಂದೇ ಕಣ್ಣು, ಒಂದ್ ಕಣ್ಣು ಚೆನ್ನಾಗಿದೆ. ಆಯ್ತು. ಮತ್ತೆ ನನ್ನ ಹೆಂಗಾಸೆ ಬರ್ಲಿ ಗುರುಜಿ, ನನ್ ಮಗಳಿಂದ ನನ್ ಕತೆ ಬರಲಿ ಜೀವನದಲ್ಲಿ. ಈ ಪಾಪಿ ಹೊಟ್ಟೆಯಲ್ಲಿ ನನ್ ಮಗಳು ಹುಟ್ಟುಬಿಟ್ಟು ನನ್ ಬುದ್ಧಿ ಇದು ಮಾಡಿದ್ನೋ, ಬುದ್ಧಿ ಇಲ್ಲದೆ ಮಾಡಿದ್ನೋ, ಅಕ್ಕ ಬೇಡ ಕಡೆ ಅನ್ನಕ್ಕೆ ನನಗ್ ಬಾಯಿ ಇರ್ಲಿಲ್ವಾ? ಈ ಸಮಸ್ಯೆ ತಂದಿಟ್ಕೊ ಕೂತು ಎಷ್ಟು ಕಣ್ಣೀರಾಗಿದ್ರು ದೇವ್ರ ಮನೆ ಹೋದ್ರು ನನ್ ಮಗಳು ಕಣ್ ಬರುತ್ತಾ ಇಲ್ವಾ ಗ್ಯಾರಂಟಿ ಇಲ್ಲ ಗುರುಜಿ. ಸ್ವಲ್ಪ ದೊಡ್ಡ ಆದ್ಮೇಲೆ ಅದನ್ನ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅದು ಗೊತ್ತಿಲ್ಲ ಗುರುಜಿ, ಅದ್ ದೊಡ್ಡವಳಾಗ್ಬೇಕು ಹಾಗೆ ಹೇಳ್ತೀವಿ ಅಂತಾರೆ. ಬಿಡು ಬಿಡು. ಈಗ ಬಹುಶಃ ಈ ಮೂಲಕ ಲೋಕದ ತಾಯ್ತನವನ್ನು ಹೊಸದಾಗಿ ಪಡ್ಕೊಂಡಿರೋ ಕೆಲವು ತಾಯಂದರಿಗೆ ನೀನೊಂದು ಪಾಠವಾದಿ ಅಷ್ಟೇ. ಬಟ್ ಈ ಸಮಯದಲ್ಲಿ ನಾನು ಹೇಳೋದು, ನಿಮ್ಮ ಪ್ರಜ್ಞಾಪೂರ್ವಕವಾಗಿ ಈ ಮಗುವಿಗೇನೋ ಅನ್ಯಾಯವನ್ನು ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಲ್ಲ. ಮೂಲಭೂತವಾಗಿ ನಿಮ್ಮ ಉದ್ದೇಶ ಅವರನ್ನಿನ್ನೂ ಸ್ವಲ್ಪ ಸುಂದರವಾಗಿಸೋದ್ರಲ್ಲಷ್ಟೇ ಇತ್ತು. ಆದರೆ ಸೌಂದರ್ಯವನ್ನ ಸ್ವಯಂ ನೀವೇನು ಹೆಚ್ಚು ಮಾಡ್ತಿರೋ ಅದಕ್ಕಿಂತ ಹೆಚ್ಚಿನ ಸೌಂದರ್ಯವನ್ನ ಹುಟ್ಟುವಾಗಲೇ ಭಗವಂತನೇ ಕೊಟ್ಟಿದ್ದ. ನೀವು ಅದಕ್ಕೆ ಮೇಕಪ್ ಮಾಡ್ಲಿಕ್ಕೆ ಹೋಗಿ ಇರೋದನ್ನು ಕಳೆದಿದ್ದೀರಿ. ಆದರೆ ನನ್ನ ನಂಬಿಕೆ ಹಾಗೂ ನನ್ನ ಹಾರೈಕೆ ಭಗವಂತನ ಅನುಗ್ರಹದಿಂದ ಒಂದು ಹಂತಕ್ಕೆ ಒಂದು 4 ಅಥವಾ 5 ವರ್ಷದ ನಂತರ ಆ ಮಗುವಿಗೆ ಯಾವ ದೃಷ್ಟಿ ಸಮಸ್ಯೆ ತಾಯಿಯಿಂದ ತೊಂದರೆ ಆಗಿದೆಯೋ ಅಥವಾ ದೃಷ್ಟಿ ಸಮಸ್ಯೆ ತಾಯಿಯಿಂದಲೇ ಆಗಿದೆಯೋ ಆ ಮಗು ತನ್ನ ಆ ದೃಷ್ಟಿ ಸಮಸ್ಯೆಯನ್ನು ವೈದ್ಯರ ಮುಖೇನ ಮತ್ತೆ ಪಡ್ಕೊಳ್ಳುವಂತಹ ಸ್ಥಿತಿಗೆ ಬಂದೇ ಬರುತ್ತೆ. ಆದರೆ ಈ ಸಮಯದಲ್ಲಿ ನೀವು ಇದೆಲ್ಲವನ್ನು ತುಂಬ ಮನಸ್ಸಿಗೆ ತಗೊಂಡು ನೀವೇನೋ ಮಾಡಿಕೊಳ್ಳೋದು, ಯಾವಾಗ ಮಕ್ಕಳು ಅಂಧಕಾರದಲ್ಲಾಗ್ತಾರೆ ನೀವು ಅವರಿಗೆ ಬೆಳಕಾಗಿ ಬದುಕಿಸಬೇಕು. ಅದಕ್ಕೆ ಕೇಳಿಸ್ಕೊ ಇಲ್ಲಿ ಮೊದಲು ನಿನಗೆ ನಾನು ಹೇಳ್ತಾ ಇದ್ದೆ, ನನ್ನ ಧ್ವನಿಯನ್ನು ಸರಿಯಾಗಿ ಕೇಳಿಸ್ಕೊ. ನೀವಿಲ್ಲಿ ತುಂಬ ಪಾಪದ ಭಾವನೆ, ಪಾಪಿ ಅಥವಾ ನಾನು ತಪ್ಪಿತಸ್ಥೆ. ನೋಡವ್ವ, ಲೋಕದಲ್ಲಿ ನೀವೆಷ್ಟೇ ಮುತುವರ್ಜಿ ವಹಿಸಿದ್ರೂ ಒಬ್ಬನ ಜನ್ಮ ಸಂಸ್ಕಾರದಲ್ಲಿ ಏನಿರುತ್ತೋ ಆ ಕರ್ಮಗಳನ್ನು ಅವರು ಅನುಭವಿಸಲೇಬೇಕು. ಹುಟ್ಟುವಾಗ ಚೆನ್ನಾಗಿ ಹುಟ್ಟಿ ಆನಂತರ ಏನೋ ಕಾರಣಕ್ಕೆ ಒಂದು ದೃಷ್ಟಿ ಅಥವಾ ಒಂದು ಕಣ್ಣನ್ನು ಕಳ್ಕೊಳ್ಳುವಂತಹ ಸ್ಥಿತಿ ಇದೆಯಲ್ಲ. ಬಟ್ ಈಗಲೂ ನೀವು ತುಂಬ ಬಲವಾಗಿ ನಂಬಬೇಕಿರೋದೇನೆಂದರೆ, ಈಗ ಯಾವ ಸ್ಥಿತಿಲಿ ಇದೆಯೋ ಅದು ಅಂತಿಮ ಸ್ಥಿತಿ ಅಲ್ಲ. ಕಾಲಕ್ರಮೇಣ ಅದು ಚೇತರಿಕೆ ಆಗುತ್ತೆ. ಆದರೆ ಅದಕ್ಕೊಂದಷ್ಟು ಕಂಟ್ರೋಲ್ ಬಂದಿದೆ. ಅದಕ್ಕೆ ಸಮಯ ಬೇಕು. ಕೇಳಿಸ್ಕೊ, ನಾನು ಆರಂಭದಲ್ಲಿ ನಿಮಗೆ ಯಾಕೆ ಅದನ್ನು ತುಂಬ ಕಟುವಾಗಿ ಹೇಳಿದೆ ಅಂದರೆ, ಇದಲ್ಲ, ಇನ್ನು ಮುಂದೆ ಯಾವುದೇ ವಿಚಾರಗಳು ಬಂದರೂ ಕೂಡ ಸ್ವಯಂ ನಿಮ್ಮ ದೇಹಕ್ಕೆ ನೀವೇನೋ ಹಾಕೊಳ್ತೀರಾ, ನಿಮ್ಮ ದೇಹಕ್ಕೆ ನೀವೇನೋ ಮಾಡ್ಕೊಳ್ತೀರಾ ಅಂದಾಗ
ನಿಮಗೆ ಬೇಕಾದಂಗೆ ನಿರ್ಧಾರ ತಗೊಳ್ಳಿ. ಆದರೆ ಹೆತ್ತಿದ್ದೀನಿ ಅನ್ನೋ ಕಾರಣಕ್ಕೆ ಕೆಲವು ನಿರ್ಧಾರಗಳನ್ನು ನಿಮ್ಮ ಸಂತಾನಗಳ ಮೇಲೆ ತೆಗೆದುಕೊಳ್ಬೇಕಾದ್ರೆ ಅದನ್ನು ಬಲ್ಲವರಿದ್ದಾರೆ, ಅದನ್ನು ಕೇಳಿ ತಗೊಳ್ಬೇಕು, ಹೌದಲ್ಲ? ಹೌದು ಇದೇ ನಿರ್ಧಾರವನ್ನು ನಿನ್ನ ಗಂಡನ ಮೇಲೋ ಅಥವಾ ಅತ್ತೆಯ ಮೇಲೋ ತಾಯಿ ಮೇಲೋ ಅಥವಾ ಬುದ್ಧಿ ಕಂಡವ್ರ ಮೇಲೆ ಯಾರ ಮೇಲಾದರೂ ನೀನು ಪ್ರಯೋಗ ಮಾಡಲಿಕ್ಕೆ ಹೋದರೆ ಅವರು ಅದನ್ನು ವಿರೋಧಿಸ್ತಾರೆ, ಯಾಕಂದರೆ ಅವ್ರಿಗೆ ಬುದ್ಧಿ ಇದೆ. ಆದರೆ ಈ ಮಗು ಇನ್ನು ಆ ಹಂತವನ್ನು ಏರಿಲ್ಲ ಅಂದಾಗ ಭಗವಂತ ಏನು ಕೊಡ್ತಾನೋ, ಅದು ಕುರುಡನೋ, ಕುಂಟನೋ, ಕಿವುಡಿಯೋ ಅಥವಾ ಕುರೂಪಿಯೋ, ಬೆಳ್ಳಗಿದೋ, ಕಪ್ಪಗಿದೆಯೋ, ಅದು ದಪ್ಪ ಇದೆಯೋ, ಭಗವಂತ ಏನು ಕೊಟ್ಟ ಆ ಸೌಂದರ್ಯವನ್ನು ಅಥವಾ ಅದನ್ನು ಕಾಪಾಡಿಕೊಂಡ್ರೆ ಸಾಕವ. ಇನ್ನು ಏನೇ ಕೃತಕವಾಗಿ ನಾವು ಮಾಡ್ಲಿಕ್ಕೆ ಹೋದ್ರೂ ಅದು ಎರಡಾಗುತ್ತೆ. ಇವತ್ತು ನಿಮ್ಮ ಅನುಭವಕ್ಕೆ ಏನು ಬಂದಿದೆ ಅಂದರೆ, ದೇವರು ಏನು ಕೊಟ್ಟಿದ್ನೋ, ಈಗ ನೀನು ಕಾಲು ಮುರಿದು ಹೋಗಿ ಏನೋ ಒಂದು ಎಕ್ಸ್ಟ್ರಾ ಡಾಕ್ಟ್ರು ಏನೋ ಬೇರೆ ಕೃತಕ ಕಾಲು ಜೋಡಿಸಬಹುದು, ಆದರೆ ದೇವರು ಕೊಟ್ಟಂಗಿರಲ್ಲ. ಇಲ್ಲ ಗುರುಜಿ, ನನ್ನಿಂದ ತಪ್ಪಾಗಿದೆ. ತಪ್ಪಲ್ಲ. ವಿಷಯ ಇರೋದೇನೆಂದ್ರೆ, ದೇಹದ ಕುರಿತಾಗಿ ದೇವರೇನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಮುಜುಗರ ಪಡಬಾರದು. ಇಲ್ಲ ಗುರುಜಿ, ನಾನು ಎಡಗ್ಬಿಟ್ಟಿನಿ, ದೊಡ್ಡದಾಗಿ ಎಡಗ್ಬಿಟ್ಟಿದ್ದೀನಿ. ಇವನ್ ಆ ಮಕ್ಕಳು ಯಾರು ಕಪ್ಪಾಗಿರ್ಬೋದು, ಅವ್ರ ದಪ್ಪ ಇರ್ಬೋದು, ಇನ್ನೇನು ಇರ್ಬೋದು, ದೇವರು ಏನು ಕೊಟ್ಟಿದ್ದಾನೆ. ಕೆಲವು ಈಗ ದಪ್ಪ ಆಗಿರೋರು ಸಣ್ಣ ಆಗ್ಲಿಕ್ಕೆ ಪ್ರಯತ್ನ ಮಾಡೋದು ಅಥವಾ ಚಿಕ್ಕ ಪುಟ್ಟದಾಗಿ ಏನೋ ಒಂಚೂರು ಮೇಕಪ್ ಮಾಡ್ಕೊಂಡು ಬೆಳ್ಳಗಾಗೋ ಪ್ರಯತ್ನ ಮಾಡೋದು, ಇದು ಬೇರೆ. ಆದರೆ 1 ತಿಂಗಳ ಮಗು ಅಥವಾ ಆ ಹಸುಗೂಸಿದೆಯಲ್ಲ, ಅದಕ್ಕೆ ನೀವು ಏನೇ ಚಿಕ್ಕದಾಗ ಅದ್ರ ಮೇಲೆ ಕೈ ಇಟ್ಟರು ಅಂದರೆ ನಿಮ್ಮ ಬೆರಳನ್ನು ಜೋರಾಗಿ ಆ ಏನೋ ಯಾವುದೋ ಒಂದು ಭಾಗದಲ್ಲಿ ಅದುಮಿದ್ರೆ ಅದು ಓಪನ್ ಆಗುವಷ್ಟು ಮೃದು ಇರುವಂತಹ ಸಮಯ ಅದು, ಹೌದಲ್ಲ? ಹಾಗಾಗಿ ಅಲ್ಲಿ ನೀವು ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗಿದ್ದು, ಡಾಕ್ಟರ್ ಅಂತ ಇದ್ದಾರವ, ಅದಕ್ಕೆ ಅವ್ರನ್ನ ಸಂಪರ್ಕಿಸಬೇಕು. ಅಥವಾ ನಿಮ್ಮ ಅಕ್ಕ ಅಥವಾ ನೀವು ಉದ್ದೇಶ ಶುದ್ಧವಾಗಿದ್ದಾದ್ರೂ ನೀವು ಪ್ರಯತ್ನ ಅಥವಾ ನೀವೇನು ಉದ್ದೇಶ ಶುದ್ಧವಾಗಿಟ್ಟುಕೊಂಡು ಆ ಮಗುವಿನ ಮೇಲೆ ಪ್ರಯೋಗ ಮಾಡಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು ಗುರುಜಿ, ಹಿಂಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಈಗ ನಾನು ನಿಮಗೆ ಹೇಳೋದು, ತುಂಬಾ ಬದುಕನ್ನು ಬಲಿ ಕೊಡುವಂಥದ್ದು, ಯೋಚಿಸುವಂಥದ್ದು, ಆ ಥರದ್ದೆಲ್ಲ ಮಾಡಬೇಡವ. ಆ ಮಕ್ಕಳಿಗೆ ಬೆಳಕಾಗಿ ನೀನು ಇರಬೇಕು. ನೋಡು ತಾಯಿ, ನೀನು ಒಂದು ತಿಳ್ಕೊ, ಕುಂತಿ ಕರ್ಣನನ್ನು ಎತ್ತಿದ್ದಾಳಾದರೂ, ಸೂರ್ಯಪುತ್ರನಾಗಿ ಕುಂತಿಗೆ ಕರ್ಣ ಜನಿಸಿದನಾದರೂ ಕೂಡ ಏನೋ ಲೋಕಪವಾದಕ್ಕೆ ಅಥವಾ ಲೋಕ ಏನೋ ಅನ್ನುತ್ತೆ, ಮದುವೆಗೆ ಮುಂಚೆ ಮಗು ಎತ್ಬಿಟ್ಟಿದ್ದಾಳೆ ಅಂತ ಲೋಕ ಆಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಕರ್ಣನನ್ನು ನೀರಲ್ಲಿ ತೇಲಿಬಿಟ್ಲು. ಅದು ಇನ್ನೆಲ್ಲ ಹೋಗಿ ಸೇರ್ತು, ಅದನ್ನು ಇನ್ಯಾರೋ ಬೆಳೆಸಿದ್ರು. ಅಂದರೆ ನಾನು ಮಗುವನ್ನು ತೇಲಿ ಬಿಟ್ಬಿಟ್ನಲ್ಲೋ, ಅಯ್ಯೋ ನಾನು ಆ ಮಗುವನ್ನು ನನ್ನ ಯಾವುದೋ ಚಪಲಕ್ಕೆ ಆ ಮಗುವನ್ನು ಎತ್ತು ಅಥವಾ ನನ್ನ ಯಾವುದೋ ಒಂದು ಗೊಂದಲ ಪರಿಹಾರಕ್ಕೆ ಆ ಮಗುವನ್ನು ಎತ್ತು ಆ ಮಗುವನ್ನು ಅನಾಥ ಮಾಡಿಬಿಟ್ನಲ್ಲ. ಅಂದರೆ ಮೂಲಭೂತವಾಗಿ ಕರ್ಣನ ಬದುಕೆ ಹಾಗೆ ನಡಿಬೇಕು ಅಂತ ಇದ್ರೆ ತಾಯಿಯಾಗಿ ನಿಮ್ಮ ಪ್ರತಿಕ್ರಿಯೆಯೂ ಕೂಡ ನೀವು ನೆಪ ಮಾತ್ರ. ಇಲ್ಲ ಗುರುಜಿ, ನನ್ನ ಯಜಮಾನ್ರು ತುಂಬಾ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ನಾನು ದುಡುಕಿ ಈ ತರದ್ದು ಉದ್ದೇಶ ನಡೀತವೆ. ಈಗ ಆ ಮಗುವಿನ ಕರ್ಮದ ದೃಷ್ಟಿಯಿಂದ ಏನೋ ಅಂಥದ್ದೊಂದು ಆಗಬೇಕಿತ್ತು, ಆಗಿದೆ. ನೀನು ಅದಕ್ಕೆ ತುಂಬಾ ದುಃಖ ಪಡಬೇಡ. ಜೀವಂತವಾಗಿದೆ, ನೀನು ಜೀವಂತವಾಗಿದ್ದೀರಿ, ಮಗುನು ಜೀವಂತವಾಗಿದೆ. ನೀನು ನಂಬವ, ನೀನು ಭರವಸೆ ಇಟ್ಕೋ. ಈ ಮಗು ತನ್ನ ದೃಷ್ಟಿಯನ್ನು ಖಂಡಿತ ಕಳ್ಕೊಳ್ಳೋದಿಲ್ಲ, ನಿಧಾನವಾಗಿ ಚೇತರಿಕೆ ಆಗುತ್ತೆ. ಬಟ್ ನಿರಂತರವಾಗಿ ನೀವು ಡಾಕ್ಟರ್ ಸಂಪರ್ಕದಲ್ಲಿ ಇದ್ದುಕೊಂಡು ಅದನ್ನು ಹಾರೈಕೆ ಮಾಡಿ. ನೀವು ಧೃತಿಗೆಟ್ಟು ನೀವು ಕುಗ್ಗಿ ಹೋಗಿ ನೀವೇನೋ ಅರ್ಧಂಬರ್ಧ ಜೀವ ಆಗುವುದು ಅಥವಾ ಸಾವಿನ ಕದ ತಟ್ಟೋದು, ಈ ಯೋಚನೆಗಳೆಲ್ಲವೂ ಕೂಡ ಒಂದು ಮಗುವಿಗೆ ನೀನು ಏನೋ ಕಣ್ಣಿನ ಸಮಸ್ಯೆಯನ್ನು ಯಾವ ನೀವು ಉಂಟು ಮಾಡಿದ್ರೋ ಅದೇ ನೀವು ಅವರಿಗೆ ಕಣ್ಣಾಗಿರಬೇಕಾಯಿತು. ಬಟ್ ಆ ಪಶ್ಚಾತ್ತಾಪದಲ್ಲಿ ನೀವು ಇಲ್ಲಿಂದ ಹೊರಟು ಹೋದರೆ ಅವರು ಬದುಕನ್ನು ಹೇಗೆ ಕಳಿಬೇಕು? ಅವರು ಅಲ್ಲ, ಸುಮ್ಮನೆ ಹೇಳ್ತಾ ಹಂಗಾಗುತ್ತೆ ಅಂತ ಅಲ್ಲ. ನನ್ ಮಗ ಇದ್ದಾನೆ, ನನ್ ಮಗ ಇದ್ದಾನೆ, ಅವ್ನಿಗೆ 2.5 ವರ್ಷ. ಅವನ್ ಕಂಡ್ರೆ ನನ್ ಜೀವ, ಇವಳನ್ ಕಂಡ್ರು ಜೀವ. ನನ್ಗೆ ಒಂದೇ ನೋವು, ನಾನ್ ಕೈಯಾರೆ ನನ್ ಮಗಳಿಗೆ ಈ ತರ ಮಾಡ್ಬಿಟ್ನಲ್ಲ, ಅವಳು ಈ ತರ ನೋವು ಅನುಭವಿಸಿದಾಳಲ್ಲ ಅಂತ ನನ್ಗೆ. ಆಯ್ತು, ತೊಂದ್ರೆ ಇಲ್ಲ. ಯಾವ ಮಗುವಿಗೆ ಈ ದಿನ ಕಣ್ಣಿನ ಸಮಸ್ಯೆ ಅನ್ನೋದು ಒಂದು ದೋಷವಾಗಿದೆಯೋ ಆ ದೋಷವೇ ಮುಂದೆ ಆಕೆಗೆ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನೀವು ಆ ದೋಷವನ್ನು ದೋಷ ಅಂತ ನೋಡೋದನ್ನ ಬಿಡಿ. ನೀವು ಅದಕ್ಕೆ ಕಾರಣಕರ್ತರು ಅನ್ನೋದು ಮೇಲ್ನೋಟದ ಒಂದು ಸ್ಥಿತಿ, ಆದರೆ ಅದರ ಮೂಲ
ಕಾರಣ ಏನಂದರೆ ಅದು ಆ ಮಗುವಿನ ಕರ್ಮವಾಗಿರುತ್ತೆ. ಆದರೆ ನೀವು ನಂಬು, ಯಾವ ಒಬ್ಬ ಮಾತು ಬಾರದ ವ್ಯಕ್ತಿ, ಒಬ್ಬ ಮೂಕ ಬರವಣಿಗೆಯಲ್ಲಿ ಶ್ರೇಷ್ಠನಾಗಿ ಗುರುತಿಸಿಕೊಳ್ತಾನೆ ಲೋಕದಲ್ಲಿ. ಯಾಕಂದರೆ ಅವನಿಗೆ ಮಾತು ಬರಲ್ಲ, ಆದರೆ ಓದಿ 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 ಅವನು ಬರೆಯೋಕೆ ಶುರು ಮಾಡ್ದ. ಯಾರಿಗೆ ಮಾತು ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಅವನು ಹೆಚ್ಚು ಬರೆಯೋಕೆ ಶುರು ಮಾಡ್ದ. ಅಂದರೆ ಇನ್ಯಾವುದರಲ್ಲೂ ಅವನು ಅದ್ಭುತ ಆಗಿದ್ದು ಯಾಕಂದರೆ ಅವನಿಗೊಂದು ದೋಷ ಇತ್ತು. ಅಂದರೆ ನಿಮಗೆ ಈ ಮಗುವಿನದ್ದು ದೃಷ್ಟಿದೋಷದ ಸಮಸ್ಯೆ ಮುಂದೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋದಾದರೆ, ನನ್ನ ನಂಬಿಕೆ ಏನಂದರೆ ಆ ಮಗುವಿಗೆ ಭವಿಷ್ಯದಲ್ಲಿ ಈಗೇನೋ ದೋಷ ಇದೆ ಅಂತ ಹೇಳ್ತಿದ್ದೀರಲ್ಲ, ಇದೊಂದು ವೇಳೆ ಹಾಗೆ ಉಳ್ಕೊಂಡ್ರೂ ಕೂಡ ಆ ಮಗುವಿಗೆ ಅದು ಮುಂದೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಪರಿವರ್ತನೆ ಆಗುತ್ತೆ. ಆದರೆ ನನ್ನ ಹಾರೈಕೆ ಏನಂದರೆ ಅದು ಹಾಗಾಗದೇ ಇರಲಿ. ಅಂದರೆ ಅದು ದೋಷ ಹಾಗೆ ಉಳ್ಕೊಳ್ಬಾರ್ದು. ಆ ಮಗು ತನ್ನದಲ್ಲದ ತಪ್ಪಿಗೆ ಅದನ್ನು ಅನುಭವಿಸೋದು ಬೇಡ. ಏನ್ ಮಾಡ್ತೀರಾ ಅಂದ್ರೆ ಆ ಮಗುವಿಗೆ ನನ್ಗೆ ಅದನ್ನ ನೆನಸ್ಕೊಂಡ್ರೆ ಜೀವ ಹೋಗುತ್ತೆ ಗುರುಜಿ. ನನ್ ಕೈ ಯಾರೋ ಮಾಡ್ಬಿಟ್ಟಿದ್ದೀನಲ್ಲ ಗುರುಜಿ ನನ್ ಮಗಳಿಗೆ. ಅದಕ್ಕೆ ಏನ್ ಮಾಡಬೇಕು, ನೀವು ಜೊತೆ ನಿಂತು ಈ ನಡುವ ಯಾವುದೇ ಆಗಲಿ ಸ್ವಲ್ಪ ಚಿಗುರಲ್ಲೇ ಅದನ್ನ ಸರಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಡಾಕ್ಟರ್ ಕೈ ಒಪ್ಸಿದೀಯಾ, ಅವ್ರು ಹೇಳಿದ್ದು ಮಾಡಿಕೊಂಡು ಎಕ್ಸ್ಟ್ರಾ ಬುದ್ಧಿವಂತಿಕೆ ತೋರ್ಸಕ್ ಹೋಗ್ಬಾರ್ದು. ದೇವ್ರು ನನ್ಗೆ ಇದೊಂದ್ಸಲ ಅವಕಾಶ ಕೊಟ್ಟಿ ನನ್ ಮಗಳ ದೃಷ್ಟಿ ಕೊಟ್ಬಿಟ್ರೆ ನಾನು ನನ್ ತಪ್ಪನ ತಿಳ್ಕೊತೀನಿ ಗುರುಜಿ. ಆಯ್ತವ, ಖಂಡಿತ ಆಗುತ್ತೆ. ನೀನೇ ಫೋನ್ ಮಾಡ್ತೀಯ, ಖಂಡಿತ ಆಗುತ್ತೆ. ಆದರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ವೈದ್ಯನನ್ನ ಸ್ವಯಂ ನೀನು ನಾರಾಯಣನಂತೆ ಭಗವಂತನಂತೆ ಆ ವೈದ್ಯನನ್ನ ಸಂಪರ್ಕ ಮಾಡ್ತಾನೆ ಇರಬೇಕು. ಅದಕ್ಕೆ ತಕ್ಕಂತೆ ಆ ಡಾಕ್ಟ್ರಿಂದಲೇ ಇದಕ್ಕೆ ಪರಿಹಾರ ಸಿಗುತ್ತೆ. ನೀವೇನು ಮಾಡಬೇಕು, ಬದುಕಿನುದ್ದಕ್ಕೂ ಇಂತಹ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ಯಾವುದರಲ್ಲಿ ನೀವು ನಿಪುಣರಲ್ಲವೋ, ಯಾವುದರ ಬಗ್ಗೆ ನಿಮ್ಗೆ ಆಳವಾದ ಜ್ಞಾನವಿಲ್ಲವೋ ಅದನ್ನು ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲ ಗುರುಜಿ, ಜೀವನದಲ್ಲಿ ನಾನು ಆತರ ತಪ್ಪನೆ ಮಾಡಲ್ಲ. ದೇವ್ರು ನನ್ಗೊಂದು ಅವಕಾಶ ಕೊಡ್ಲಿ ಗುರುಜಿ, ಸಾಕು. ಒಂದೇ ಒಂದು ಅವಕಾಶ ಕೊಡ್ಲಿ ನನ್ ಮಗಳಿಗೆ. ಇನ್ಮೇಲೆ ನನ್ ಕಣ್ಣಿಟ್ಟು ನೋಡ್ಕೊತೀನಿ. ಇಬ್ಬರು ಮಕ್ಕಳನ್ನ ತಪ್ಪು ಮಾಡಕ್ ಹೋಗಲ್ಲ ಗುರುಜಿ. ನನ್ಗೆ ಅಷ್ಟು ಸಮಸ್ಯೆ ಆಗ್ಬಿಟ್ಟಿದೆ, ನನಗೆ ಡಿಪ್ರೆಷನ್ ಹೋಗ್ಬಿಡ್ತೀನಿ ಅನ್ನೋದು ಅನ್ಸ್ಬಿಟ್ಟಿದೆ ಗುರುಜಿ. ಬೇಡ ಬೇಡ ಬೇಡ. ಈಗ ನಾನು ಹೇಳೋದು, ಆ ಮಗುವಿಗೆ ಈ ಸಮಯದಲ್ಲಿ ಏನೋ ಒಂದು ಆ ಯಾತನೆಯನ್ನು ಅನುಭವಿಸೋದು ಅದರ ಕರ್ಮದಲ್ಲಿತ್ತು, ಅದು ಮುಗೀತು. ಖಂಡಿತ ನಿಧಾನವಾಗಿ ಅದು ಚೇತರಿಕೆ ಆಗುತ್ತೆ. ನೀನು ಭರವಸೆ ಇಡು. ನೀವೇನು ಯೋಚಿಸ್ತೀರೋ ಆ ಮಗುವಿನ ಕುರಿತು ಭವಿಷ್ಯವನ್ನು ಖಂಡಿತ ನೀವು ಉಜ್ವಲವಾಗಿ ಯೋಚಿಸಿ. ಆ ಮಗು ಈ ಕಾರಣದಿಂದ ಖಂಡಿತ ತನ್ನ ಜೀವನ ಹಾಳಾಗುವುದಿಲ್ಲ. ಆ ಮಗುವಿಗೆ ಖಂಡಿತ ಉಜ್ವಲ ಭವಿಷ್ಯವಿರುತ್ತೆ. ಆದರೆ ಇದು ಮಗುವಿಗೇನೋ ದೋಷ ಅಂತಲ್ಲ. ಆ ಮಗುವಿನ ಕಣ್ಣು ನಿಧಾನವಾಗಿ ಚೇತರಿಕೆ ಆಗುತ್ತೆ. 100ರಷ್ಟಲ್ಲದೆ ಹೋದರೂ ಕನಿಷ್ಠ ಪಕ್ಷ 80 ಆ ಮಗುವಿನ ಕಣ್ಣು ಮೊದಲಿನಂತ ಆಗುತ್ತೆ ಅಥವಾ ಸರಿ ಹೋಗುತ್ತೆ. ಆದರೆ ಇಲ್ಲಿ ಈ ಒಂದು ಜನ್ಮದಲ್ಲಿ ಇಂಥದ್ದೇನೋ ಒಂದು ಜ್ಞಾನವಿಲ್ಲದೆ, ಪರಿಜ್ಞಾನವಿಲ್ಲದೆ ಅಥವಾ ಅದರ ಬಗ್ಗೆ ಆಳವಾದ ತಿಳುವಳಿಕೆ ಇಲ್ಲದೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋದಾಗ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಿಮ್ಮ ದೇಹದ ಕುರಿತು ನೀವೇನೇ ಬದಲಾವಣೆಗಳು ಮಾಡಿಕೊಳ್ಳಬೇಕು ಅಂದಾಗ ನಿಮ್ಮ ದೇಹ ನಿಮ್ಮ ಹಕ್ಕು. ಆದರೆ ಒಂದು ಮಗು ಅಥವಾ ಗಂಡ ನೀವು ಹೆತ್ತಿದ್ದೀರಿ ಅನ್ನೋ ಕಾರಣಕ್ಕೆ ಕೆಲವು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳೋ ಹಾಗಿಲ್ಲ. ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ನಾನಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಈಚೆಗೆ ಕೇಳಿಸ್ಕೊ, ಸರಿ ಹೋಗುತ್ತೆ ಅನ್ನೋ ನಿರ್ಧಾರ, ಸರಿ ಹೋಗುತ್ತೆ ಅನ್ನೋ ಭರವಸೆಯ ಮನಸ್ಥಿತಿಯನ್ನ ನೀವು ರೂಢಿ ಮಾಡಿಕೊಳ್ಳಿ. ಮುಂದಿನ 8ರಿಂದ 10 ತಿಂಗಳ ಒಳಗಾಗಿ ನಿನ್ನ ಮಗುವಿನಲ್ಲಿ ಆ ಮಟ್ಟಿನ ಬದಲಾವಣೆ ದೃಷ್ಟಿಯಲ್ಲಿ ಏನು, ಅದು ನನ್ನ ಹಾರೈಕೆ, ಭಗವಂತನ ಅನುಗ್ರಹಕ್ಕಿಂತ ಆ ಡಾಕ್ಟರ್ ನಂಬಿದ್ದೀಯ, ಒಳ್ಳೇದಾಗುತ್ತೆ. ದಯಮಾಡಿ ಪ್ರಾರ್ಥನೆ ಮಾಡಿ ಗುರುಜಿ. ಈ ಮಾನಸಿಕ ಅಳೋದು, ಈ ಅಂತರಂಗದ ತೊಳಲಾಟಗಳು, ದುಃಖಗಳು ಇರುತ್ತವ. ನಿನ್ನಿಂದ ಆಯ್ತು ಅನ್ನೋದು ನಿನಗೊಂದು ಅಜ್ಞಾನ ಇದೆ. ಅದು ಮೇಲ್ನೋಟಕ್ಕೆ ಹಂಗ ಅನ್ಸಿದ್ರು ಕೂಡ ಅದು ಧರ್ಮದ ದೃಷ್ಟಿಯಲ್ಲಿ ಅದು ಬೇರೆ ಇದೆ. ಕೇಳಿಸ್ಕೊ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗ ಇಂಥದ್ದೇನೋ ಕೆಲಸವನ್ನ
ಬೇಕು ಅಂತಲೇ ಆ ಮಗುವಿಗೆ ಅನ್ಯಾಯ ಮಾಡುವ ದೃಷ್ಟಿಯಿಂದ ಯಾವಾಗ ನೀವು ಮಾಡ್ತಿರೋ, ಇದು ಅಂತ ಅಲ್ಲ, ಇದರ ಬಗ್ಗೆ ಜ್ಞಾನವನ್ನು ಕೊಡ್ತಾ ಇದ್ದೀನಿ, ಅದನ್ನು ಸರಿಯಾಗಿ ತಿದ್ದುಕೋ. ಯಾವಾಗ ನಿಮಗೆ ಆ ಎದೆಹಾಲು ಮತ್ತು ಹರಳೆಣ್ಣೆಯನ್ನು ಒಟ್ಟಿಗೆ ಕಲಿಸಿ ಅಥವಾ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕುವ ಸಮಯದಲ್ಲಿ ನಿಮ್ಮ ಉದ್ದೇಶ ಏನಿತ್ತು? ಒಳ್ಳೆದಿತ್ತು, ಆಯ್ತಾ? ಈ ಉದ್ದೇಶ ಸಾಕ್ಷಾತ್ ಭಗವಂತ ಗಮನಿಸಿರ್ತಾನೆ. ಆದರೆ ನಿಮಗೆ ಅಲ್ಲಿಂದ ನೀವು ನಿರೀಕ್ಷಿಸಿದ ಫಲ ಸಿಗಲಿಲ್ಲ, ಅದು ಇನ್ನೇನೋ ಆಗೋಯಿತು ಅನ್ನೋದು ನಿಮಗೆ ದುಃಖ. ಗುರುಜಿ, ಇನ್ನೊಂದು ಸಮಸ್ಯೆ ಅಂದ್ರೆ ನನ್ ಪುಣ್ಯಕ್ಕೆ ಒಂದೇ ಕಣ್ಣಾಯ್ತು ಗುರುಜಿ. ಆ ಕಣ್ಗೂ ಆಗ್ಬಿಟ್ಟಿದ್ರೆ ನಾನು ಏನ್ ಮಾಡ್ಕೊಳ್ತಾ ಇದ್ದು ಗುರುಜಿ? ಆಗಿಲ್ಲವಾ? ನೀನ್ ಖುಷಿ ಪಡು. ಹೌದು, ನೆನ್ಸ್ಕೊಂಡು ನೀನ್ ಖುಷಿ ಪಡ್ಬೇಕು, ಅದು ಕಳಂಗಿಲ್ಲ. ಈ ಕಣ್ಣು ಕೂಡ ಸರಿ ಹೋಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ನನ್ನ ಮನೆಯೊಳಗಡೆ, ಮನೆಯ ವಾಸ್ತುಗೃಹದಲ್ಲಿ ನೀವೆಷ್ಟು ಕೊರುಗ್ತಾ ಆಗಲ್ವೇನೋ ಅಂತೀರ, ಅದೇ ಸತ್ಯ ಆಗ್ಬಿಡುತ್ತೆ. ಆಮೇಲೆ ನೀವು ಆಗುತ್ತೆ ಅನ್ನೋ ಭರವಸೆಲೇ ಇರಬೇಕು. ಆ ಮಗುವಿಗೆ ನಾನು ಕಣ್ಣಾಗ್ತೀನಿ. ಯಾಕಂದ್ರೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ನಾವು ಭಾಗಿಯಾದು ನಮ್ಮಿಂದ ಆಯಿತು ಅಂತ ಅನಿಸಿದ್ರು ಕೂಡ ಆ ಸಮಯದಲ್ಲಿ ವಿಧಿ ಹಾಗೆ ನಿನ್ನೊಳಗಡೆ ಯೋಚನೆ ಮಾಡುವಂತೆ ಮಾಡಿದೆ ಅಂದರೆ ನಿನ್ನ ಬುದ್ಧಿವಂತಿಕೆಗೂ ಮೀರಿ ಇಲ್ಲೇನೋ ಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಈಗ ನಿಮಗೊಂದು ಜ್ಞಾನ ಬಂದಿದೆ. ಓಕೆ, ಯಾವುದೂ ಒಂದು ನನಗೇನೋ ಅಲ್ಲೊಂದು ದೋಷ ಇದೆ ಅಂತ ಅನಿಸಿದಾಗ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾನು ನಾಲ್ಕಾರು ಜನರನ್ನು ಹಿರಿತಲೆಗಳನ್ನು ಕೇಳಿಬಿಟ್ಟು ಮುನ್ನಡೆಯುವುದು ಬಹಳ ಒಳ್ಳೆಯದು. ಇದು ಈ ಜ್ಞಾನವನ್ನ ಬದುಕಿನ ಬೇರೆ ಬೇರೆ ಸಮಯಗಳಲ್ಲಿ ಅಳವಡಿಸ್ಕೊ. ಓಕೆ, ನಾಳೆ ಮಕ್ಕಳಿಗೇನೋ ಮದುವೆ ಮಾಡೋ ಸಮಯ ಬಂದಾಗ, ನಾಳೆ ಮಕ್ಕಳಿಗೆ ಇನ್ನೇನೋ ಒಂದು ಯಾವುದೋ ಒಂದು ಕೆಲಸದ ವಿಚಾರ ಬಂದಾಗ, ಅಥವಾ ಇನ್ನೇನೋ ಮನೆಯ ಸಮಸ್ಯೆಗಳು ಬಂದಾಗ, ಅಂದರೆ ಎಲ್ಲ ಗೂಗಲಲ್ಲೇ ಸಿಗಲ್ಲವ. ಮನೆಯಲ್ಲಿ, ಊರಲ್ಲಿ, ಅಲ್ಲಲ್ಲಿ ಹಿರಿತಲೆಗಳು ಕೂತಿರ್ತವೆ, ಕೇಳಬೇಕು ಸ್ವಲ್ಪ. ಹಾಗೆ ನೋಡಿದ್ರೆ ನಿಮ್ಮ ಅಕ್ಕ ಹಾಗೂ ನಿಮ್ಮ ಅನುಭವ ಆ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪಕ್ವತೆ ಪಡೆದಿರಲಿಲ್ಲ. ವಾಸ್ತವವಾಗಿ ಅಲ್ಲಿ ಸಮಸ್ಯೆನೇ ಇರಲಿಲ್ಲ. ನೀವದನ್ನು ಸಮಸ್ಯೆ ಅಂತ ಭಾವಿಸಿದ್ದು ಮೊದಲನೇ ತಪ್ಪು. ಮತ್ತೆ ಅದಕ್ಕೆ ಪರಿಹಾರ ಅನ್ನೋದನ್ನ ನೀವು ಯಾವ ಮಾರ್ಗದಲ್ಲಿ ಕಂಡುಕೊಂಡ್ರಿ ಅಂದರೆ, ಎಂದು ಯಾವುದೋ ಮಗುವಿಗೆ ಅದು ಆಗ ಬಂದಿತ್ತು, ಅಲ್ಲಾಗ ಬಂದಿದ್ದು ಇಲ್ಲೂ ಆಗ ಬರಬೇಕು ಅಂತ ಏನಿಲ್ಲ. ಇದೇ ಕೆಲಸವನ್ನ ಅಥವಾ ಇದೇ ಪ್ರಯತ್ನವನ್ನ ಹಿಂದೆ ಯಾವಾಗೂ ನಿಮ್ಮ ಅಕ್ಕನೋ ಇನ್ಯಾರೋ ಮಾಡಿದ್ರು ಅಂತ ತಾನೇ ನೀವು ಮಾಡಿರೋದು. ಅರ್ಥಾತ್ ಆ ಮಗುವಿನ ಸಮಸ್ಯೆ ಏನಿತ್ತೋ ಅಥವಾ ಅಲ್ಲಿ ಏನಿತ್ತೋ ಅದಕ್ಕಲ್ಲಿ ಪರಿಹಾರ ಸಿಕ್ಕಿರ್ಬೋದು. ಬಟ್ ಇಲ್ಲಿ ಆ ಸಮಸ್ಯೆನೇ ಇರಲಿಲ್ಲ. ಅರ್ಥಾತ್ ನಿಮಗೆ ಜ್ವರ ಬರದೆಯೇ ಅಥವಾ ಇನ್ನೇನು ಕಾಯಿಲೆ ಇಲ್ಲದೆಯೇ ನಿಮಗೆ ಕಾಯಿಲೆ ಸರಿ ಹೋಗೋ ಔಷಧಿ ಕೊಟ್ಟರೆ, ಯಾವ ಔಷಧಿಯನ್ನು ರೋಗ ಇದ್ದಾಗ ಕೊಡಬೇಕೋ ಆ ಔಷಧಿಯನ್ನು ಸುಮ್ಮನೆ ಕೊಟ್ಟರೆ ಅದು ಮತ್ತೊಂದು ರೋಗಕ್ಕೆ ಕಾರಣ ಆಗುತ್ತೆ. ನಮ್ಮ ತಾಯಿನೂ ಒಂದು ಮಿಸ್ಟೇಕ್ ಮಾಡ್ಬಿಟ್ರು ಗುರುಜಿ. ನನ್ನ ಮಗಳನ್ನ ಜೋಪಾನ ಮಾಡ್ಲಿಲ್ಲ ಗುರುಜಿ. ಬಿಡವ, ನಿಮ್ಮ ತಾಯಿ ಜೋಪಾನ, ನಮ್ಮ ತಾಯಿ ಅಂದ್ರೆ ಏನ್ ಮಾಡಿದ್ರು ಅಂದ್ರೆ, ನನ್ನ ಮಗನಿಗೆ 2 ವರ್ಷದಿಂದ ತಕೊಂಡಿದ್ದು ಗುರುಜಿ ಎರಳೆಣ್ಣೆ. ಅದು ಡೇಟ್ ಹಾಕೋಗಿದ್ದಿ ಬೇಡ ಅಂತಾನು ಹೇಳಲಿಲ್ಲ ಗುರುಜಿ. ಅವ್ರು ಹೇಳಿದ್ರೆ ಎಷ್ಟು ಸಮಸ್ಯೆನೇ ಆಯ್ತಾ ಇರ್ಲಿಲ್ಲ. ನನ್ನ ಪ್ರಕಾರ ನಿಮ್ಮ ತಾಯಿಯ ಶ್ರೇಷ್ಠತೆ ಎಲ್ಲಿದೆ ಅಂದ್ರೆ, ಅವರು ನಮಗೆ ಅದು ಗೊತ್ತಾಗ್ಲಿಲ್ಲ ಅಂತ ಸುಮ್ಮನಾಗಿದ್ದಾರೆ, ನಿಮಗಿಂತ ಎಡವಟ್ಟು ಮಾಡೋದಕ್ಕಿಂತ. ಅರ್ಥಾತ್ ತಪ್ಪು ಮಾಡುವುದಕ್ಕಿಂತ ಸುಮ್ಮನೆ ಇರುವುದು ಇನ್ನೂ ಉತ್ತಮ ಅಲ್ವೇ? ಹೌದು ಹೌದು. ಹಾಗೆ ನೋಡಿದ್ರೆ ನಿಮ್ಮ ತಾಯಿ ಕಾರಣಳಲ್ಲ. ಅಲ್ಲ ಗುರುಜಿ, ಈ ಎಣ್ಣೆ ಚೆನ್ನಾಗಿಲ್ಲ ಕಣವ, ಬೇಡ ಇದನ್ನ ಚೆಲ್ಲಬಿಡಿ, ಈಗ ತಕೊಳ್ಳಿ ಅಂತ. ನನ್ನ ಪ್ರಕಾರ ಆ ಮಟ್ಟಿನ ತಿಳುವಳಿಕೆ ಅವ್ರಿಗಿಲ್ಲ ಅನ್ನೋ ನಿಮ್ಗೂ ಗೊತ್ತಲ್ವಾ? ಈಗ ಆದ್ಮೇಲೆ ಅಯ್ಯೋ ಅದು ದೊಡ್ಡ ತಪ್ಪು ತಕೊಂಡಿದ್ದೆವು, ಅದರಿಂದ ಇದಾಗ್ಬಿಟ್ಟೈತೆ ಅಂತ ಈಗ ಹೇಳ್ತಾರೆ ಗುರುಜಿ. ಆಯ್ತು, ಏನು ಆಗಬೇಕು ಅಂತ ಬಂದಾಗ ಎಷ್ಟು ನೆನೆಸ್ಕೊಂಡ್ರು, ಎಷ್ಟು ಸಮಾಧಾನ ಮಾಡ್ಕೊಂಡ್ರು, ನನಗೆ ಸಮಾಧಾನ. ತಾಯಿಯಾಗಿ ನಿನ್ ದುಃಖ ಇದ್ದಿದ್ದೆ. ನಾನು ಹೇಳೋದು ಕೇಳು, ಇನ್ನೊಂದು ಸ್ವಲ್ಪ ಬೆಂಗಳೂರು ಕಡೆ ಬಂದು ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ತವೆ, ಅಲ್ಲಿ ಸ್ವಲ್ಪ ಆರಾಮಾಗಿ ತೋರಿಸು, ಭರವಸೆ ಇಟ್ಕೋ, ಯಾರನ್ನು ದೂಷಿಸಬೇಡ, ಪಾಠ ಕಲಿ, ಆಯ್ತಾ? ಖಂಡಿತ ಸರಿ ಹೋಗುತ್ತೆ. ನಾನು ಹೇಳ್ತೀನಿ, ತುಂಬಾನೇ ಒಳ್ಳೆಯವರು. ನಮ್ಮ ಅಕ್ಕ ಈ ತರ ಮಾಡಿದ್ರು, ಪಾಪ ಅವರು ಒಂದು ಮಾತು ಬೈಲಿಲ್ಲ ಗುರುಜಿ. ಅವರು ನನ್ನ ಮಾತ್ರ ಹೇಳಿದ್ರು, ನೀನ್ ತಾಯಿ ಆದವಳು, ನೀನ್ ಮಗು ಕೊಟ್ಟಿದ್ದು ನೀನ್ ತಪ್ಪು,
ನಿಮ್ಗೆಲ್ಲ ಹೋಗಿತ್ತು ಬುದ್ಧಿ ಅಂತ ಹೇಳಿದ್ರು ಹೊರತು ಏನು ಬೈಲಿಲ್ಲ ಗುರುಜಿ ಅವ್ರು. ಅದೇನವ, ಅದು ಬೈದಿದ್ದಲ್ಲ, ಅದು ಬುದ್ಧಿ ಮಾತು. ಈಗ ಅದವ್ರ ದೊಡ್ಡ ಗುಣ ಗುರುಜಿ. ಅವ್ರಿಗೂ ಈಗ ನಾನು ಕಷ್ಟ ಕೊಟ್ಟಿದ್ದೀನಿ, ಎಲ್ಲರಿಗೂ ಸಮಸ್ಯೆ ತಂದಿಟ್ಟಿದ್ದೀನಿ ಗುರುಜಿ. ನಾನು ಒಂದು ನಿರ್ಧಾರದಿಂದ ಎಲ್ಲರಿಗೂ ಸಮಸ್ಯೆ ಗುರುಜಿ. ಒಂದ್ ಮಾತು ಬೇಡ ಕಣೆ ಅಕ್ಕ ಅಂದಿದ್ರು ನಮ್ಗೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ ಗುರುಜಿ. ಕೇಳಿಸ್ಕೊಳವ, ಇವಾಗೆಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕೂತಿದೀಯ, ಅದು ಬಿಡು. ಅದೆಲ್ಲ ಇವಾಗ ಬರೋ ಯೋಚನೆ ಅಲ್ಲ, ಆಯ್ತು ನೆಕ್ಸ್ಟ್ ಬುದ್ಧಿ ಕಲಿ. ನೆಕ್ಸ್ಟ್ ಬುದ್ಧಿ ಕಲಿಯಕ್ಕೆ ಈಗ ಆಗೋಗಿರೋದನ್ನೇ ಗುರುಜಿ ಸಮಸ್ಯೆ ಜಾಸ್ತಿ ಬರೋದು. ಅದನ್ನೇ ಹೇಳ್ತಾ ಇದೆಯಲ್ಲಪ್ಪ, ಎಷ್ಟು ಸತಿ ಹೇಳ್ಬೇಕು? ಆಸ್ಪತ್ರೆಯಲ್ಲಿ ಸರಿ ಹೋಗೋ ವಿಚಾರ ಇದು. ಇನ್ನು ಮುಂದೆ ಬುದ್ಧಿ ಕಲಿ, ಅಂಥದ್ದೇನು ಸಮಸ್ಯೆ ಆಗಲ್ಲ. ಧೈರ್ಯವಾಗಿರು, ಮನೆ ದೇವರನ್ನ ಬಲವಾಗಿ ನಂಬು, ಒಂದು ಹರಕೆ ಕಟ್ಕೊ. ಇದು ಕೇವಲ ಯಾವುದೋ ಮೂಢ ವಿಚಾರ ಅಲ್ಲವ. ಮೊದಲು ಆ ಮಗುವಿಗಿಂತ ಸಮಸ್ಯೆ ನಿನ್ನಲ್ಲಿ ಹೆಚ್ಚಿದೆ. ನಿನ್ನ ಅಜ್ಞಾನ ಹಾಗೂ ಈ ಸಮಯದಲ್ಲಿ ಪರಿಹಾರ ಹುಡುಕೋ ಸಮಯದಲ್ಲಿ ನೀನು ಮಾನಸಿಕವಾಗಿ ಕುಗ್ಗುತ್ತಾ ಇರೋ ಈ ಸ್ಥಿತಿ ಒಟ್ಟಾರೆ ನಿನ್ನ ಮನೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈಗ ನೀನೆಷ್ಟು ಗಟ್ಟಿಯಾಗಬೇಕು ಇದಕ್ಕೆ ಕೇವಲ, ಯಾಕಂದರೆ ವಿಧಿಯಾಟ ಅದೇ ಇರಬೇಕಾದ್ರೆ ಸಾಕ್ಷಾತ್ ಕೃಷ್ಣ ಇದ್ರೂ ಅದನ್ನು ತಪ್ಪಿಸೋಕ್ಕಾಗಲ್ಲ. ಹೇಗೆ ಮಹಾಭಾರತ ಯುದ್ಧ ನಡಿಬಾರ್ದು ಅನ್ನೋದು ಅನೇಕರ ಇಚ್ಛೆ ಆದರೂ ಕೂಡ ಸಾಕ್ಷಾತ್ ಕೃಷ್ಣ ಅಲ್ಲೇ ಇದ್ದ, ಆದರೆ ಯುದ್ಧ ತಡೆಯೋಕ್ಕಾಗಲಿಲ್ಲ. ಹಾಗೆ ಕೆಲವೊಮ್ಮೆ ಯಾವುದು ಸಂಭವಿಸಲೇಬೇಕು, ಯಾವುದು ಅನಿವಾರ್ಯವೋ ಅದಕ್ಕೆ ಸಾಕ್ಷಾತ್ ಪರಮಜ್ಞಾನಿ ನಿನ್ನ ಮನೆಯಲ್ಲೇ ಇದ್ದರೂ ಕೂಡ ಅದನ್ನು ಅವನು ತಪ್ಪಿಸ್ಲಿಕ್ಕೆ ಆಗಲ್ಲ. ಅವನೆಲ್ಲೋ ಹೊರಗಡೆ ಹೋದಾಗ ನೀವೆಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀರ. ನಾನು ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಈ ವಿಚಾರವಾಗಿ ಕೊರಗ್ತಾ ಕೂರೋ ಸಮಯ ಅಲ್ಲ. ಆಯಿತು, ಇದು ಯಾಕಾಯಿತು, ನಂದು ಇಲ್ಲಿ ಎಡವಟ್ಟೇನು ತಿಳ್ಕೊ, ಸರಿ ಮಾಡ್ಕೊ. ಆದರೆ ನೆಕ್ಸ್ಟ್ ಪರಿಹಾರ ಡಾಕ್ಟ್ರ್ ಹೇಳಿದ್ದಾರೆ. ಡಾಕ್ಟ್ರು ಆಗಬಹುದು ಆಗದೇ ಇರ್ಬೋದು ಅಂತ ಏನೋ ದ್ವಂದ್ವವಾಗಿ ಹೇಳಿರ್ಬೋದು, ಆದರೆ ಭಗವಂತನ ಮೇಲೆ ನಂಬಿಕೆ ಇಡು. ತಾಯಿಯಾಗಿ ನಿನ್ನ ಹಾರೈಕೆ ಆಶೀರ್ವಾದ ಆ ಮಗುವಿನ ಮೇಲೆ ಇರೋವರೆಗೂ ಖಂಡಿತ ಆ ಮಗುವಿಗೆ ಅದು ಯಾವುದೇ ಸ್ಥಿತಿ ಬರಲಿ, ನಾನಿದ್ದೀನಿ ಕಣವ ನಿನ್ನ ಜೊತೆ ಅನ್ನುವ ನಿನ್ನ ಧೈರ್ಯತನವನ್ನು ಆ ಮಗುವಿನ ಮುಂದೆ ಈಗ ನೀನು ತೋರಿಸಬೇಕು, ಅಥವಾ ನಿನ್ನ ಮನೆಯವ್ರ ಮುಂದೆ ನೀನು ತೋರಿಸಬೇಕು. ಯಾಕಂದರೆ ಮನೆಯಲ್ಲಿರುವ ಎಲ್ಲರ ಯೋಚನೆಗಳು ಹೇಗಿದ್ದಾವೋ ಹಾಗೆ ಆ ಮನೆಯಲ್ಲಿ ಲಕ್ಷ್ಮಿ ಅಥವಾ ಯಶಸ್ಸು ಅಥವಾ ಜಯ ಅಥವಾ ಆರೋಗ್ಯ ಇವೆಲ್ಲವೂ ಕೂಡ ಇಡೀ ಮನೆಯವರ ಮನಸ್ಥಿತಿ ಮೇಲೆ ನಿಂತಿರುತ್ತೆ. ಏನೂ ಆಗಲ್ಲ ರೀ, ಸರಿ ಹೋಗುತ್ತೆ. ನಾನು ಅಂದರೆ ಈಗ ಯಾರು ಎಷ್ಟು ಹತ್ತು ಕರೆದು ಕೂಗಾಡಿ ಕಿರ್ಚಾಡಿದ್ರು ಕೂಡ ಪರಿಹಾರದ ಕಡೆ ಗಮನ ಕೊಡಬೇಕಾದ ಸಮಯದಲ್ಲಿ ಏನಾಯಿತು ಅದನ್ನು 10 ಕರೆದು ಇನ್ನೇನೋ ಮಾಡ್ಕೊಳ್ಳಿಕ್ಕೆ ನೀನು ಮುಂದಿನ 10 ವರ್ಷದಲ್ಲಿ ಮಾಡ್ಕೊಳ್ಳಿವಂತೆ. ಈಗ ಸಮಸ್ಯೆ ಅದಲ್ಲ. ಈಗ ಹಾವು ಕಡ್ದಾಗ ಅಥವಾ ಏನೋ ಅಂಥದ್ದೊಂದು ಆಕ್ಸಿಡೆಂಟ್ ಆಯಿತು, ಏನೋ ಆದಾಗ ಯಾರಿಂದ ಆಯಿತು, ಹೆಂಗಾಯಿತು, ಹಾವು ಯಾವ ಕಡೆಯಿಂದ ಬಂತು, ಅದು ಹೆಂಗಿತ್ತು ಅಂತಲೇ ಆ ಕಚ್ಚಿದವನ ಹತ್ರ ಮಾತಾಡ್ಕೊಂಡು ಚರ್ಚೆ ಮಾಡೋ ಸಮಯ ಅಲ್ಲ. ಆಮೇಲೆ ನೋಡ್ಕೊಳ್ಳೋಣ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಹೌದಲ್ಲ? ಈಗ ಬದುಕಿಗೆ ಅಂಥದ್ದೊಂದು ಕೆಟ್ಟಗಳಿಗೆ ಅನ್ನೋ ಹಾವು ಕಡ್ದಿದೆ. ಪರಿಹಾರದ ಕಡೆ, ಆ ವಿಷವನ್ನು ಹೊರಗಡೆ ಹಾಕೋ ಕಡೆ ಗಮನ ಕೊಡಬೇಕು. ಕರ್ಕೊಂಡು ಹೋಗು, ದೊಡ್ಡ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗು, ತೋರಿಸು. ಆದರೆ ಯಾವ್ದಾರು ಒಬ್ಬ ಡಾಕ್ಟ್ರ್ ಮೇಲೆ ನಂಬಿಕೆ ಇಡು, ಆ ಡಾಕ್ಟ್ರನ್ನ ನಂಬು, ಅವ್ರಿಗೆ ಆ ಮಗುವನ್ನ ಒಪ್ಪಿಸು. ಒಂದೇ ಕಡೆ ಹೋಗಿ ಆಗಲ್ಲ ಅಂದ್ಬಿಟ್ರು ಅಂತ ನೀನು ಧೃತಿಗೆಡಬೇಡವ, ಆಯಿತಾ? ಆ ಮಗುವಿನ ಮೇಲೆ ದೇವರ ಅನುಗ್ರಹ ಇರಲಿ, ನಿನಗೂ ದೇವರ ಆಯಸ್ಸು ಆರೋಗ್ಯ ಕೊಡಲಿ. ಇದಕ್ಕೆ ನಾನು ಹೊಣೆ ಎಂದುಕೊಂಡು ಜೀವನ ಪೂರ್ತಿ ಆ ಪಶ್ಚಾತ್ತಾಪದಲ್ಲೇ ಕೊರಗಬೇಡ. ಅದು ಯಾವುದೂ ಸತ್ಯ ಅಲ್ಲ. ಸತ್ಯ ಏನಂದರೆ ಆ ಮಗು ಬಾಲ್ಯದಲ್ಲಿ ಅಂಥದ್ದೊಂದಷ್ಟು ಯಾತನೆಗಳನ್ನು, ನೋವುಗಳನ್ನು ತಿಂದು ಮತ್ತೆ ಬದುಕಬೇಕು ಅಂತ ಇರುತ್ತೆ. ಅಂದರೆ ಸತ್ತು ಬದುಕುವುದು ಅಂದ್ರೆ ಅದೇ. ಭಾಳ ಹಿಂದೆ ಪರೀಕ್ಷಿತ ರಾಜನ ಬದುಕಲ್ಲಿ ಹೀಗೆ ಆಗಿತ್ತು. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತನಿಗೆ, ಅಂದರೆ ಗರ್ಭದಲ್ಲೇ ಸತ್ತು ಮತ್ತು ಬದುಕಿದವನು ಪರೀಕ್ಷಿತ, ಆನಂತರ ಅವನು ರಾಜನಾಗುತ್ತಾನೆ. ಕೃಷ್ಣನ ಅನುಗ್ರಹ ಅಂದರೆ ಯಾರ್ದೋ ಮೇಲಿನ ಕೋಪಕ್ಕೆ ಅಶ್ವತ್ಥಾಮ ಆ ಗರ್ಭದೊಳಗಡೆ ಇರುವ ಮಗುವಿನ ಮೇಲೆ ಸೇಡು ತೀರಿಸ್ಕೊಂಡ್ಬಿಡ್ತಾನೆ. ಹಾಗೆಯೇ ಕೆಲವೊಬ್ಬರು ಸತ್ತು ಬದುಕುತ್ತಾರೆ. ಬಾಲ್ಯದಲ್ಲಿ ಆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹಿರಿಯರು ಹೇಳ್ದಂಗೆ, ಬಾಲ್ಯದಲ್ಲಿ ಏನೋ ಈ ಥರದ್ದು ಎಡವಟ್ಟು ಆಗ್ಬಿಟ್ಟಿದೆ ಆ ಮಗುವಿಗೆ. ಇದರಿಂದ ತಪ್ಪಿಸ್ಕೊಂಡಿದ್ದೇ ಆದಲ್ಲಿ ಆ ಮಗು ಉಜ್ವಲವಾದ ಭವಿಷ್ಯವನ್ನು ಬದುಕುತ್ತೆ. ನೀನು ತಾಯಿಯಾಗಿ ಧೃತಿಗಿಟ್ರೆ ಯಾವ ಡಾಕ್ಟ್ರು ಏನೂ ಮಾಡಲಿಕ್ಕಾಗಲ್ಲ. ತಾಯಿಯಾಗಿ ನೀನು ಅವ್ರಿಗೆ ಕಣ್ಣಾಗಿರು, ನೀನು ಭರವಸೆ ಇಟ್ಕೋ, ಕೊರಗಬೇಡ. ಕೊರಗೋದ್ರಿಂದ ನೀನು ಕಾಯಿಲೆ ತರಿಸ್ಕೊಳ್ತೀಯ, ನೀನೊಂದು ಹಾಸಿಗೆ ಹಿಡಿತೀಯ, ಆ ಮಗುವನ್ನೆಲ್ಲ ಅನಾಥ ಮಾಡಿಬಿಡ್ತೀಯ.
ಏನಾದರೂ ಆಗಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಎಂದುಕೊಂಡು ಇನ್ನು ಮುಂದೆ ಇಂಥ ಅಚಾತುರ್ಯ ನನ್ನಿಂದ ಆಗುವುದು ಬೇಡ. ಅದು ಮನೆಯಲ್ಲಿ ಅದೆಂಥ ಕಷ್ಟಗಳು ಬರಲಿ, ಏನೇ ಬರಲಿ, ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ಗಳು ಅಂತ ಸಮಾಜದಲ್ಲಿ ಇರ್ತಾರೆ, ಹೌದಲ್ಲವಾ? ಹೌದು ಗುರುಜಿ. ಆ ಕಡೆ ಕರ್ಕೊಂಡು ಹೋಗೋದನ್ನು ಕಲಿಬೇಕೆ ಹೊರತು ನಾನು ಮನೇಲೇ ಏನೋ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಹೌದು, ಅದೊಂದು ಕಾಲ ಇತ್ತು. ತಿಳಿದ ಅಜ್ಜ ಅಜ್ಜಿದಿರು ಅಥವಾ ತಿಳಿದ ಊರಿನ ಹಿರಿ ತಲೆಗಳೆಲ್ಲ ಇದ್ದು. ಇವತ್ತು ಅವ ಯಾವುದೂ ಇಲ್ಲ. ದುರಾದೃಷ್ಟ, ಇವತ್ತಿನ ಜನ್ರೇಷನ್ ದುರಾದೃಷ್ಟ. ಅದು ಮಧ್ಯರಾತ್ರಿ ಏನೋ ಒಂದಾದರೆ ಅಜ್ಜಿದಿರು ಇರ್ತಿದ್ರು, ತಾತಂದಿರು ಇರ್ತಿದ್ರು, ಊರಿನಲ್ಲಿ ಹಿರಿಯರು ಇರ್ತಿದ್ರು. ಅಯ್ಯೋ, ಎಲ್ಲರೂ ಒಂದತ್ರ ಸೇರಿ ಅದು ದೃಷ್ಟಿ ತೆಗೆದೋ, ಇನ್ನೇನೋ ಮಾಡೋ ಅಂದರೆ ಅವ್ರು ತೋರಿಸೋ ಪ್ರೀತಿ ಅಕ್ಕರೆಗಳು ಅವರ ಜ್ಞಾನದಲ್ಲೇ ಎಷ್ಟೋ ಹೀಲ್ ಹಾಕ್ಬಿಡ್ತಿದ್ದು ಆರೋಗ್ಯದ ಸಮಸ್ಯೆಗಳು ಅಥವಾ ಏನೋ ಇದ್ರೂ ಕೂಡ ಆ ಊರಿನ ಹಿರಿಯರು ಅಜ್ಜಿದಿರು ಇವರೆಲ್ಲ ಅವ್ರು ಆಡೋ ಮಾತುಗಳು, ಅವ್ರು ಮಾಡೋ ಕೆಲವು ಪ್ರಾಕೃತಿಕ ಚಿಕಿತ್ಸೆಗಳು, ಇದರಿಂದಲೇ ಎಷ್ಟೋ ದೃಷ್ಟಿ ಹೋಗ್ತಾ ಇತ್ತು, ಆರೋಗ್ಯ ಸಮಸ್ಯೆಗಳು ಸರಿ ಹೋಗ್ತಿದ್ದು. ಇವಾಗ ಹಿರಿತಲೆಗಳೇ ಇಲ್ಲ, ಇದ್ರೂ ಅವ್ರಿಗೆ ಯಾರು ಬೆಲೆ ಕೊಡಲ್ಲ. ಅವ್ಯಾವ ಈಗಿರೋ ಕೆಲವು ಹಿರಿತಲೆಗಳಿಗಂತೂ ಏನೂ ಗೊತ್ತೇ ಇಲ್ಲ. ಆಯಿತು, ಅದು ಒಂದು ಕಾಲ, ಅದೇನು ಬರಲ್ಲ ಅದು. ಆದರೆ ಏನೇ ಒಂದು ಆರೋಗ್ಯ ಸಮಸ್ಯೆ ಆದರೂ ಏನೋ, ಈಗ ನಿಮ್ಮ ಕೊರಳಲ್ಲಿ ಧರಿಸಿರುವ ಒಂದು ಚಿನ್ನದ ಚೈನೋ ಏನೋ ಅದು ಯಾಕೋ ಕಪ್ಪಾಗ್ತಾ ಬರ್ತಾ ಇದೆ ಎಂದಾಗ ಮ್ಯಾಕ್ಸಿಮಮ್ ಮನೇಲಿ ಏನೋ ಒಂದಷ್ಟು ನೀನು ಮಾಡ್ಬೋದು, ಹುಣ್ಸೆಹಣ್ಣು ಹಾಕೊಂಡು ತೊಳಿಬೋದು ಅಥವಾ ಇನ್ನೇನೋ ಮಾಡ್ಬೋದು. ಅಂತಿಮವಾಗಿ ಆಚಾರ್ಯ ಹತ್ರ ಹೋಗ್ತೀಯಲ್ವ? ಯಾಕೆ ಹೋಗ್ತೀಯ? ಅವ್ನು ತಿಳಿದವನು ಅಂತ ಹೋಗ್ತೀಯ. ಅಂದರೆ ಒಂದು ಒಡವೆ ಸಮಸ್ಯೆ ಬಂದರೆ ಎಲ್ಲಿಗೆ ಹೋಗಬೇಕು, ಆರೋಗ್ಯ ಸಮಸ್ಯೆ ಬಂದರೆ ಎಲ್ಲಿಗೆ ಹೋಗಬೇಕು, ಅಥವಾ ಇನ್ನೇನು ಜಮೀನಿನ ಸಮಸ್ಯೆ ಬಂದರೆ ಎಲ್ಲಿಗೆ ಹೋಗಬೇಕು. ಅಂದರೆ ಸಮಸ್ಯೆಗಳಿಗೆಲ್ಲ ಇಂತಿಂಥ ಕಡೆ ಹೋಗಬೇಕು ಅಂತ ಇದೆಯಲ್ವ? ಮತ್ತು ಇದಕ್ಕೆ ಹಂಗೆ ಸ್ವಂತ ನಿರ್ಧಾರ ತಗೊಂಡ್ಬಿಟ್ಟೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಇಂಥವೆಲ್ಲ ಬಂದಾಗ ಅದರ ಸ್ಪೆಷಲಿಸ್ಟ್ಗಳು ಅಂತ ಇರ್ತಾರೆ. ಅಲ್ಲಿ ಹೋಗೋದು ಕಲಿಬೇಕು. ಅಂತಿಮವಾಗಿ ಎಲ್ಲರೂ ಕೈ ಬಿಟ್ಟಾಗ ಭಗವಂತನ ಬಳಿ ಹೋಗಬೇಕು. ಅಲ್ಲಿವರೆಗೂ ಭಗವಂತನನ್ನ ಹೃದಯದಲ್ಲಿ ನಂಬಿ ಡಾಕ್ಟರ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಮನುಷ್ಯ ರೂಪದಲ್ಲಿ ದೇವರು ನಿಮಗೆ ಇದರ ಪರಿಹಾರವನ್ನು ಕೊಡ್ತಾನೆ. ಇರ್ಲವಾ, ತೀರಾ ತಲೆ ಕೆಡಿಸಿಕೊಳ್ಳುವಂಥದ್ದೇನು ನೀನು ಮನಸ್ಸು ಕೊರಗಬೇಡ. ಮಗುವಿನ ದೃಷ್ಟಿ ಮತ್ತೆ ಮೊದಲಿನಂತಾಗಲಿ, ಅದು ನನ್ನ ತುಂಬಿದ ಹಾರೈಕೆ. ದೇವರಲ್ಲೂ ನಾನು ಪ್ರಾರ್ಥಿಸ್ತೀನಿ, ಖಂಡಿತ ಸರಿ ಹೋಗುತ್ತೆ. ನಾನು ಇದನ್ನು ತುಂಬ ಬಲವಾಗಿ ಹೇಳ್ತಾ ಇದ್ದೀನಿ. ಬಟ್ ಡಾಕ್ಟರ್ ಏನು ಬೆಂಬಲ ತಗೊಳ್ತಾ ಇದ್ದೀಯ ಅಥವಾ ಏನು ಅವ್ರು ಡ್ರಾಪ್ಸ್ ಹೇಳಿದಾರೋ ಏನು ಹೇಳಿದಾರೋ ಅದನ್ನು ಮಾಡ್ತಾ ಹೋಗು. ಏನೋ ಸ್ವಲ್ಪ ಸಮಸ್ಯೆಯಾಗಿ ಆ ಮಗು 3 ಅಥವಾ 4 ಅಥವಾ 5 ಆ ವರ್ಷಕ್ಕೆ ಬಂದಾಗ ಕೆಲವೊಂದು ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆಗಳು ಏನೋ ಮಾಡಿಸ್ಬೇಕು ಅಂತ ಇರುತ್ತೆ. ಅವರ ಸಲಹೆಯಂತೆ ಮುಂದುವರಿ. ಒಳ್ಳೇದಾಗಲಿ ನಿನಗೆ, ಶುಭವಾಗಲಿ. ಹೇಳ್ತೀನಿ, ನಾನು ಹೇಳಿದ್ನಲ್ಲ, ಇಲ್ಲೇನೋ ಅದು ಒಳ್ಳೇದಾಗೇ ಆಗುತ್ತೆ. ನಿನಗೆ ಅದ್ರ ಬಗ್ಗೆ ಡೌಟ್ ಬೇಡ. ನಾನು ಅದನ್ನಂತೂ ಮತ್ತೆ ಹೇಳಲ್ಲ. ಆ ಮಗುವಿನ ವಿಚಾರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಏನೋ ಒಂದು ಸ್ವಲ್ಪ ಗಾಯವಾಸಿಯಾದರೂ ಮಚ್ಚೆ ಉಳಿಯುವಂತೆ, ಮಳೆ ನಿಂತರೂ ಹನಿ ಬರುವಂತೆ ಆ ಮಗುವಿಗೆ ಅದೇನೋ ಒಂದು ಸ್ವಲ್ಪ ಉಳಿಬೋದೇನೋ, ಅದು ದೇವರ ಇಚ್ಛೆ. ಕೇಳಿಸ್ಕೊ, ನೀವು ಬಯಸಿದಂತೆ ಪೂರ್ಣ ಪ್ರಮಾಣದಲ್ಲಿ ದೃಷ್ಟಿ ಮಂಕಾಗೋದು, ಕಪ್ಪಾಗೋದು ಅದು ಸಾಧ್ಯವಿಲ್ಲ. ಆಯ್ತಾ? ಈ ಮಾತನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ನಂಬು. ಮನೆಯ ವಾತಾವರಣವನ್ನು ನಗನಗ್ತಾ ಇರೋದು ಕಲಿ, ಎಲ್ಲ ಒಳ್ಳೇದಾಗುತ್ತೆ. ಮಾತು ಹೇಳಿದ್ದಾರೆ ಡಾಕ್ಟ್ರು. ಮಚ್ಚೆ ಗಾಯದ ಗುರುತು ಉಳಿಯುತ್ತೆ, ಅದರಿಂದ ಸ್ವಲ್ಪ ಬೆಳಕು ಅಲ್ಲಿಗೆ ಹೋಗಿ ಆಚೆಗೆ ಬರೋದ್ರಿಂದ ಸ್ವಲ್ಪ ಮದ್ದಾಗಬಹುದು ಅಂತಾನೆ ಹೇಳಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನವ. 100% ನನಗೂ ಬಾಯಿ ಬರುತ್ತಿಲ್ಲ, ಅದನ್ನ ನಾನು ಹೇಳಲ್ಲ. ಏನೋ ಸ್ವಲ್ಪ ಉಳಿಯುತ್ತೆ, ಆದರೆ ನಿನ್ನ ಮಗುವಿನ ಜೀವನಕ್ಕೆ ತೊಂದರೆ ಆಗುವಂಥದ್ದಲ್ಲೇನೂ ಆಗಲ್ಲ. ಎಷ್ಟು ಮಾತ್ರ ನಾನು ಹೇಳಬಲ್ಲೆ. ನಾನು ಒಳ್ಳೇದಾಗಲಿ ಅಂತಲೇ ಹಾರೈಸ್ತೀನಿ. ನಿನಗೆ ಒಳ್ಳೇದಾಗಲ್ಲವ? ತಾಯಿಯಾಗಿ ನಿನ್ನ ಈ ದುಃಖ ನನಗೆ ಅರ್ಥವಾಗುತ್ತಾದರೂ ಈ ಸಮಯದಲ್ಲಿ ಈ ಕರೆ ಸಿಕ್ಕಿರೋದು ನಿನ್ಗೇನೋ ನಾನು ಬಲವಾಗಿ ಹೇಳ್ತಾ ಇರೋದು, ಇದರ ಮೇಲೆ ನಂಬಿಕೆ ಇಡು. ಹೌದು ಗುರುಜಿ, ನಂಬಿರೋದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು ಗುರುಜಿ. ನನಗೆ ಸಮಸ್ಯೆ ಇತ್ತು, ನಾನು ಹೇಳ್ಕೋಬೇಕು ಅಂತ ನಿಮಗೆ ಅವಾಗಿಂದಲೇ ಟ್ರೈ ಮಾಡ್ತಾನೆ ಇದ್ದೀನಿ. ಆಯ್ತು, ನಿನಗೆ ಮತ್ತೆ ಕರೆ ಸಿಗುತ್ತೆ. ಆದರೆ ಯಾವಾಗ ಅಂದರೆ ಇದೆಲ್ಲದಕ್ಕೂ ಒಂದು ಹಂತದ ಮುಕ್ತಿ ಸಿಕ್ಕಿದ ಮೇಲೆ. ಅಲ್ಲಿವರೆಗೂ ನೀವು ಈ ಬದುಕಿನ ಈ ದುಃಖದ ಸಮಯದಲ್ಲಿ ಭಗವಂತನನ್ನು ನಂಬಿ, ಡಾಕ್ಟರನ್ನು ನಂಬಿ, ನಿನ್ನ ತಾಯಿಯಾಗಿ ನಿನ್ನ ಕೆಲಸವನ್ನು ನೀನು ಮುಂದುವರಿಸಿಕೊಂಡು ಹೋಗು.
ನಿನ್ನ ಮಗುವಿಗೆ ಯಾರ ಪಾದಕ್ಕೂ ಅಥವಾ ಯಾರಿಗೂ ಭಾರ ಆಗದಂತೆ ಆಕೆ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಭಗವಂತ ಕರುಣಿಸ್ತಾನೆ. ಭಯ ಬೇಡ. ಬಟ್ ಏನೋ ಸ್ವಲ್ಪ ಹಾಗೆ ಉಳಿಯುತ್ತೆ. ಆದರೆ ನೀವು ಅದನ್ನು ನನ್ನಿಂದ ಆಯಿತು, ಹಂಗಾಯಿತು, ಹಿಂಗಾಯಿತು, ಏನೂ ಇಲ್ಲವ. ನಾನು ಮತ್ತೆ ಹೇಳಿದ್ದೀನಿ, ಯಾವಾಗ ಇದನ್ನು ಕಣ್ಣಿಗೆ ಹಚ್ಚುವ ಸಮಯದಲ್ಲಿ ನಿಮ್ಮ ಉದ್ದೇಶ ಏನಿತ್ತೋ ಅದು ಮಾತ್ರ ಇದರ ಪಾಪ ಪುಣ್ಯವನ್ನು ನಿರ್ಧರಿಸುತ್ತೆ. ಕೆಲವೊಮ್ಮೆ ಹಾಗಾಗುತ್ತೆ. ಮನೆಯವರು ಬಂದವ್ರಿಗೆಲ್ಲ ಚೆನ್ನಾಗಿ ಊಟ ಮಾಡಿಸಿ ಉಪಚಾರ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಅಕ್ಕಿ ಆಗ್ತೀಯಾ, ಅನ್ನ ಮಾಡ್ತೀಯಾ. ಆದರೆ ಬಂದ 10 ಜನರಲ್ಲಿ 8 ಜನಕ್ಕೆ ಮಾತ್ರ ಅಡುಗೆ ಆಯಿತು, ಇನ್ನಿಬ್ಬರಿಗೆ ಯಾಕೋ ಅನ್ನ ಸಾಲಿಲ್ಲ ಅಂದಾಗ ಅವರು ಅದನ್ನು ಹೇಗಾದರೂ ಭಾವಿಸಬಹುದು. ಆದರೆ ವಾಸ್ತವವಾಗಿ ಅವರೆಲ್ಲರಿಗೂ ಉಪಚಾರ ಮಾಡಬೇಕು ಅಂತಲೇ ನೀವು ಒಲೆ ಮೇಲೆ ಅಕ್ಕಿ ಇಕ್ಕಿದ್ದ, ಹೌದಲ್ಲ? ಆದರೆ ಅನ್ನ ಇಬ್ಬರಿಗೆ ಸಾಲಿಲ್ಲ ಅಂದ ಮಾತ್ರಕ್ಕೆ ಅದು ಲೋಕಕ್ಕೆ ಹೇಗೇಗೋ ಕಾಣುತ್ತೆ. ಆಗ ಧರ್ಮ ನಿರ್ಧಾರವಾಗುವುದು. ಹಾಗೆ ಹೊಲೆಯ ಮೇಲೆ ಅಕ್ಕಿ ಇಕ್ಕಬೇಕಾದ್ರೆ ನಿಮ್ಮ ಹೃದಯದಲ್ಲಿದ್ದಿದ್ದು ಇವರೆಲ್ಲರಿಗೂ ಒಳ್ಳೆ ಊಟ ಹಾಕಿ ಅಥವಾ ಹೊಟ್ಟೆ ತುಂಬ ಊಟ ಹಾಕಿ ಉಪಚಾರ ಮಾಡಬೇಕು ಅನ್ನೋದೇ ಆಗಿತ್ತು. ಅದನ್ನು ಜನಾರ್ದನ ನೋಡ್ತಾನೆ, ಆದರೆ ಜನರಿಗೆ ಕಾಣಲ್ಲ ಅದು. ಜನರು ಏನು ಅಂದ್ಕೊಳ್ತಾರೆ, ಇವರು ಅರೆ ಹೊಟ್ಟೆಲಿ ಊಟ ಹಾಕಿದ್ರು ಅಥವಾ ಏನು ಅನ್ನಕ್ಕೆ ಗತಿ ಇಲ್ವೋ ಏನೇನೋ ಅಂದ್ಕೊಳ್ತಾರೆ. ಹಾಗೆ ಇಲ್ಲಿ ನೀವು ನಿಮ್ಮ ಅಕ್ಕನ ಈ ವರ್ತನೆಗಳು ಮೇಲ್ನೋಟಕ್ಕೆ ನೀವೇ ಪಾಪಿಷ್ಟರು ಅಂತ ಕಂಡರೂ ಕೂಡ ವಾಸ್ತವವಾಗಿ ನಿಮ್ಮಿಬ್ಬರ ಉದ್ದೇಶವೂ ಕೂಡ ಆ ಮಗುವನ್ನು ಮತ್ತಷ್ಟು ಸುಂದರಗೊಳಿಸೋದೇ ಆಗಿತ್ತು. ಬಟ್ ಸತ್ಯ ಏನಂದರೆ ಭಗವಂತ ನೀಡಿರುವ ಸೌಂದರ್ಯದ ಮುಂದೆ ನಮ್ಮೆಲ್ಲ ಕೃತಕ ಮೇಕಪ್ಗಳು ಕೆಲಸ ಮಾಡಲ್ಲ. ಹಾಗಾಗಿ ದೇವರು ಏನು ಕೊಟ್ಟಿದ್ದಾನೋ ಅದನ್ನ ಒಪ್ಪಿ ಅದರಂತೆ ನಡೆಯೋದನ್ನ ಕಲಿಯಬೇಕು. ಆಯಿತು, ನಿನ್ನ ಮಗುವಿಗೆ ಆ ಎಲ್ಲ ಪೂರ್ಣ ಅನುಗ್ರಹವಾಗಲಿ, ಆ ದೃಷ್ಟಿ ಸರಿ ಹೋಗಲಿ, ಅದಕ್ಕೆ ನೀವು ಹೊಣೆ ಅಲ್ಲ. ಮತ್ತು ಆ ದೃಷ್ಟಿ ಖಂಡಿತ ಸರಿ ಹೋಗೇ ಹೋಗುತ್ತೆ, ಅದ್ರ ಬಗ್ಗೆ ನಿಮಗೆ ಯಾವ ಡೌಟೂ ಬೇಡ. ಆದರೆ ಇಲ್ಲಿ ಒಂದು ಸಂಭವ ಇರುತ್ತೆ, ಒಂದು ನಡೆಯೋದಿದೆ. ಏನಂದರೆ, ಈ ಕಾರಣಕ್ಕೆ ನೀವು ಆಸೆ ಹಿಡಿಯೋರಿದ್ದೀರಿ ಅಥವಾ ಯಾಕಂದರೆ ಅದರ ಪರಿಣಾಮವನ್ನು ನೀವು ಹೇಗೆ ತಗೊಂಡಿದ್ದೀರಿ ಅಂದರೆ ಸ್ವಯಂ ನೀವೇ ಆ ಮಗುವಿನ ಎಲ್ಲ ರೋಗ ಅಥವಾ ಆರೋಗ್ಯ, ಅರ್ಥಾತ್ ಆಕೆಯ ಬದುಕಿನ ಕಷ್ಟ ಅಥವಾ ದುರಂತ ಅಥವಾ ಆಕೆಯ ಉದ್ಧಾರ ಅವೆರಡನ್ನು ನಾನೇ ಮಾಡೋಳಿದ್ದೀನಿ ಅನ್ನೋ ಭ್ರಮೇಲಿ ನೀವಿದ್ದೀರಾ. ವಾಸ್ತವವಾಗಿ ಅದು ಯಾವುದೂ ಸತ್ಯವಲ್ಲ. ಈಗ ನೀವು ಕೇವಲ ಅಲ್ಲಿ ನಿಂತು ಎಲ್ಲವನ್ನು ನೋಡ್ತಾ ಇರೋ ಸಾಕ್ಷಿ ಅಷ್ಟೇ. ಅದಕ್ಕೇನೋ ನಿಮ್ಮ ಉಪಕಾರ ಬೇಕಿದೆ, ಅದನ್ನು ಮಾಡ್ತಾ ಇದ್ದೀರಿ. ಆನಂತರ ಎಲ್ಲವೂ ಒಂದನ್ನೊಂದು ಬಿಟ್ಟು ಎಲ್ಲ ಹೊರಡಲೇಬೇಕು, ಹೌದಲ್ವಾ? ಆ ಹೋಗುವ ಮುನ್ನ ನನ್ನಿಂದ ಇದಾಯ್ತೇನೋ ಅಂದುಕೊಂಡು ಕೊರಗುವುದಕ್ಕಿಂತ, ಹೌದು ನನ್ನಿಂದ ಆಗಿರ್ಬೋದು, ಆದರೆ ನಾನು ಅದನ್ನು ಮತ್ತೆ ಕಟ್ಟೆ ಒಡೆದಿರೋಳಿಗೆ ಕಟ್ಟೆ ಕಟ್ಟೋದು ಗೊತ್ತಿರಬೇಕು. ಈಗ ನೀವು ಆ ಕಟ್ಟೆ ಕಟ್ಟುವ ಕೆಲಸವನ್ನ ತಿಳಿದವರಿಂದ ಮಾಡಿಸಬೇಕು. ಆಯ್ತು, ಒಳ್ಳೇದಾಗ್ಲಿ. ಆ ಕೊರಗನ್ನು ಬಿಡು, ಆ ಮಗುವನ್ನು ಚೆನ್ನಾಗಿ ನೋಡು, ಒಳ್ಳೇದಾಗುತ್ತೆ. ಧೈರ್ಯವಾಗಿರುವ, ಮತ್ತೆ ಎಲ್ಲವೂ ಸರಿ ಹೋದಾಗ ಕರೆ ಸಿಗುವಂತಾಗಲಿ. ಮತ್ತೆ ನಾನು ಆ ಸುದ್ದಿಯನ್ನು ಕೇಳಬೇಕು. ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರು. ಕರೆ ಮಾಡ್ತೀನಿ ಗುರುಜಿ ನಾನು ಮಧ್ಯೆ ಮಧ್ಯೆ. ಯಾಕಂದ್ರೆ ನನಗೆ ನೀವು ಆದಾಗಿಂದ ನನಗೆ ಮನಸ್ಸು ಸಮಾಧಾನನೂ ಇಲ್ಲ, ನೆಮ್ಮದಿನೂ ಇಲ್ಲ. ಎಷ್ಟು ಕಣ್ಣೀರು ಹಾಕಿದ್ರೆ ನನಗೆ ಅದು ಆಗುತ್ತೆ, ಏನು ಮಾಡ್ಲಿಕ್ಕಲ್ಲ. ಬಟ್ ಅದಕ್ಕೆ ನೀವು ಹೊಣೆ ಅಲ್ಲ, ಅಥವಾ ಅದಕ್ಕೆ ಅಲೌಕಿಕವಾದ ಕಾರಣ ಬೇರೆ ಇದೆ. ತೊಂದರೆ ಇಲ್ಲ. ಯಾವುದನ್ನ ಆ ಮಗುವಿಗೆ ನಷ್ಟ ಅಂತಿದೆಯೋ ಇದೇ ಆ ಮಗುವಿಗೆ ಮುಂದೆ ವರವಾಗುತ್ತೆ. ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಸರಿ ಹೋಗುತ್ತೆ 90%. ಒಂಚೂರೇನೋ ಹಾಗೆ ಉಳಿಯುತ್ತಾದರೂ ಅದು ಆಕೆಯ ಬದುಕಿಗೆ ತೊಂದರೆ ಕೊಡದಷ್ಟು ಚಿಕ್ಕದಾಗಿ ಉಳಿಯುತ್ತಷ್ಟೇ. ಒಳ್ಳೇದಾಗ್ಲಿ, ಶುಭವಾಗ್ಲವ. ದೇವರ ಆಶೀರ್ವಾದ. ಒಳ್ಳೇದಾಗ್ಲಿ ತಾಯಿ. ಗೋವಿಂದ. ನೋಡಿ ಹೆಂಗಿರ್ತವೆ ಕತೆಗಳು. ನನ್ನ ನಂಬಿಕೆ ಏನಂದ್ರೆ, ಇಂತಹ ಕತೆಗಳನ್ನು ಕೇಳಿದಾಗ ಪರಮಾತ್ಮ ಗೋವಿಂದ ಒಳ್ಳೇದಾಗ್ಲಿ ಆ ಮಗುವಿಗೆ, ಏನು ಮಾಡದೇ ಇರೋ. ಕೆಲವೊಮ್ಮೆ ಹಿಂಗೆ ನಡೆಯುತ್ತೆ ನೋಡಿ. ಆ ಮಗು ಏನು ಪಾಪ ಮಾಡ್ತು ಅಂತ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ಏನೋ ವಿಚಾರಗಳು ಇರ್ತವೆ. ಅದು ಅತೀಂದ್ರಿಯ ವಿಚಾರಗಳು. ಬಟ್ ತಾಯಿಗೆ ಎಷ್ಟು ಪಾಪ ಪ್ರಜ್ಞೆ ಇದೆ ಅಂದರೆ, ನಾನು ಬದುಕೋಕೆ ಇಷ್ಟನೇ ಇಲ್ಲ ಅಂತ ಅವರು ಹೇಳ್ತಾರೆ. ಮಗುವಿಗೆ ಕಣ್ಣು ಕಳೆದು ಹೋಗುವುದು ಅಂದ್ರೆ ಅದರ ಅರ್ಥ
ಆ ಮಗುವಿನ ಕಣ್ಣಿಗೇನೋ ಆಗೋದು ಅಂತಲ್ಲ, ಆ ಮಗುವಿಗೆ ಕಣ್ಣಿಗೆ ಕಣ್ಣಾಗಿರಬೇಕಾದ ನಿಮಗೇನೋ ಆಗೋದಿದೆಯಲ್ಲ. ಆ ಮಕ್ಕಳ ಕಣ್ಣೆಲ್ಲ ಸರಿ ಹೋಗ್ಬೋದು, ಆದರೆ ತಾಯಿಯಾದವಳು ಜೊತೆ ಇಲ್ಲ, ತಂದೆಯಾದವ್ರ ಜೊತೆ ಇಲ್ಲ ಅಂದಾಗ ನಿಜವಾಗ್ಲೂ ಕಣ್ಣು ಹೋಗೋದು ಅಂದರೆ ತಂದೆ ತಾಯಿಗಳಿಲ್ಲದಂತಾಗೋದು. ಆಗ ಒಬ್ಬ ಮನುಷ್ಯ ನಿಜವಾಗಿಯೂ ಕುರುಡನಾಗ್ತಾನೆ. ಅವರನ್ನು ಒಂದು ಹಂತದವರೆಗೂ ಕೈ ಹಿಡಿದು ಮುನ್ನಡೆಸುವಂತಹ ಕಣ್ಣಾಗಿರೋದು ತಂದೆ ತಾಯಿ. ಈ ದೇಹಕ್ಕೆ ಅಂಟಿಕೊಂಡಿರುವ ಚರ್ಮದ ಚಕ್ಷುಗಳು, ಕಣ್ಣುಗಳು, ಅವು ನಿಮಗೆ ಒಂದು ಹಂತದವರೆಗೂ ಬೆಂಬಲ ನೀಡ್ತವಾದರೂ ನಿಜವಾಗಿಯೂ ಕಣ್ಣು ಗುರುಗಳು ಹಾಗೂ ಹೆತ್ತವರು. ಆ ಕಣ್ಣುಗಳು ಹೊರಟೋದ್ರೆ ಈ ಕಣ್ಣುಗಳು ಇದ್ದು ಪ್ರಯೋಜನ ಇಲ್ಲ. ನಿನಗೆ ಒಳ್ಳೇದಾಗ್ಲವ? ಇಲ್ಲಿ ನೋಡ್ತಾ ಇರೋ ಪ್ರತಿಯೊಬ್ಬರು ನಿನ್ನ ಮಗುವಿಗೆ ಒಂದು ಹಾರೈಕೆಯನ್ನಂತೂ ಮಾಡಿರ್ತಾರೆ. ಆಸ್ಪತ್ರೆಗೆ ಹೋಗು, ಆ ಡಾಕ್ಟ್ರು, ಆ ನಾರಾಯಣ ನಿನ್ನನ್ನು ಕಾಪಾಡ್ತಾನೆ. ಶುಭವಾಗಲಿ ತಾಯಿ.